ಹಳ್ಳಿ ಅವರು, ಅನಂತರ ನಮ್ಮ ಇನ್ನೊಬ್ಬ ಪೂಜ್ಯರು. ಮೊನ್ನೆ ಸಂಜೆ ರಾತ್ರಿ 9 ಗಂಟೆವರೆಗೂ ಚಿಂತನೆ ಇತ್ತು. ನಿನ್ನೆ ಬೆಳಗ್ಗೆ ಪ್ರಥಮ ಗೋಷ್ಠಿಯನ್ನ ಭಾರತೀ ಅವರು ತಗೊಂಡ್ರು. ವಿಷಯ ಅಷ್ಟಾವರಣಗಳು. ನಂತರ ಎರಡನೇ ಗೋಷ್ಠಿ ರುದ್ರಪ್ಪನವ್ರು ತಗೊಂಡ್ರು. ಗೋಷ್ಠಿಯ ವಿಷಯ ಷಟ್ಸ್ಥಲಗಳು. ಮೂರನೇ ಗೋಷ್ಠಿ ನಮ್ಮ ಅರುಭಾವಿ ಸರ್ ಅವ್ರು ತಗೊಂಡ್ರು. ಯಾವುದು ಗೋಷ್ಠಿ ಹೆಸರು? ತುಂಬಾ ಚೆನ್ನಾಗಿತ್ತಲ್ವ ಉದ್ಧರಣೆ ಸಾಹಿತ್ಯದ ಬಗ್ಗೆ. ಇವತ್ತು ಬೆಳಗಿನ ಪ್ರಥಮ ಗೋಷ್ಠಿ ಅಲ್ಲಿ ಬೆಳಗಿನ ಸೆಷನ್ಸ್ ಬಿಟ್ಟು, ಯಾವುದು 7 ಗಂಟೆ ಸೆಷನ್ಸ್ ಬಿಟ್ಟು ನಮ್ಮ ಪೂಜ್ಯ ಅಪ್ಪರು ಅದು ಊಟಿಯಿಂದ ಬಂದಾರ. ಮತ್ತೆ ಸ್ವಲ್ಪ ಲೇಟ್ ಆಯ್ತು ಒಂದ್ ದಿವ್ಸ ಪಾಪ ಅವ್ರಿಗೆ. ಊಟಿಯಿಂದ ಬಂದು ಅವರು ಕರ್ಣಹಾಸಿಗೆಯನ್ನ ಎಳೆಯಾಗಿ ಬಿಚ್ಚಿ ಹೇಳಿದ್ರು ಅವರು. ಎರಡನೇ ಗೋಷ್ಠಿ ಲಿಂಗಾಯತ ಧರ್ಮದ ಮಾನ್ಯತೆ ಮತ್ತೆ ಆಗು ಹೋಗುಗಳ ಮುಕ್ತ ಸವಾಲುಗಳ ಬಗ್ಗೆ ಚಿಂತನೆ ಮತ್ತೆ ಬೇರೆ ಬೇರೆಯವರೆಲ್ಲ ಮಾತಾಡಿದ್ರು. ಇದು ಕೊನೆಯ ಗೋಷ್ಠಿ. ಇದು ಮುಕ್ತ ಚಿಂತನಾ ಗೋಷ್ಠಿ ಅಂತ ಹೆಸರಿಟ್ಟಾರೆ. ಮುಕ್ತ ಚಿಂತನೆ ಅಂದ್ರೆ ಎಲ್ಲರಿಗೂ ಅವಕಾಶ, ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ನಂದೇನಿಲ್ಲ, ಎಲ್ಲರಿಗೂ ಅವಕಾಶ ಇದೆ. ಮುಕ್ತ ಅಂದ್ರೆ ಏನ್ ಹೇಳಿ? ಓಪನ್ ಚಾಲೆಂಜ್. ಮುಕ್ತ ಕಬಡ್ಡಿ ಟೂರ್ನಮೆಂಟ್ ಇದಿರುತ್ತ ಅಂತ ಹೇಳ್ತಾರೆ. ಕುಸ್ತಿ ಅಂದ್ರೆ ಅದಕ್ಕೆ ಏಜ್ ಏನು ಲಿಮಿಟ್ ಇರಂಗಿಲ್ಲ. ಅದು ಯಾರು ಬೇಕಾದ್ರೂ ಇದಾಗ್ಬೋದು, ಜ್ಞಾನವನ್ನ ಇದು ಮಾಡ್ಕೋಬಹುದು. ಆ ಮುಕ್ತ ಚಿಂತನ ಗೋಷ್ಠಿ ಈಗ ಪ್ರಾರಂಭ ಆಗುತ್ತೆ. ಪ್ರಥಮವಾಗಿ ಯಾರು ಪ್ರಶ್ನೆಗಳನ್ನ ಕೇಳ್ಬೋದು, ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ನಾನೇ ಆನ್ಸರ್ ಕೊಡ್ಬೇಕಂತ ಇಲ್ಲ, ಯಾರು ಬೇಕಾದ್ರೂ ಕೊಡ್ಬೋದು. ಕಾರ್ಡ್ಲೆಸ್ ಕಾರ್ಯಕರ್ತರು ಕೊಡಬೇಕು. ಯಾರಾದ್ರೂ ಕ್ವಶನ್ಸ್ಗೆ ಸ್ಟಾರ್ಟ್ ಮಾಡ್ಬೋದು. ವಿಷಯ ಹಂಗೆ ಅದು ಬರಂಗಿಲ್ಲ. ಅದು ಇಲ್ಲೊಬ್ರು ಕೊಟ್ಟಿದ್ದಾರೆ ಅವರು, ಬಸವನಗೌಡ ಬಸಾಪುರ. ಯಾರು ಹೇಳ್ರಿ? ಅವ್ರು ಎದ್ ನಿಂತ್ಕೊಂಡ್ರೆ ಅಷ್ಟೇ. ಅವ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ವಚನಕ್ಕೂ ಮತ್ತೆ ಪ್ರವಚನಕ್ಕೂ ವ್ಯತ್ಯಾಸವೇನು? ವಚನಕ್ಕೂ ಮತ್ತೆ ಪ್ರವಚನಕ್ಕೂ ವ್ಯತ್ಯಾಸವೇನು ಹೇಳ್ರಿ ನೋಡೋಣ. ವಚನಕ್ಕೂ ಮತ್ತೆ ಪ್ರವಚನಕ್ಕೂ ವ್ಯತ್ಯಾಸವೇನು? ವಚನದ ವಿಸ್ತಾರವೇ ಪ್ರವಚನ. ವಚನಕ್ಕೂ ಮತ್ತೆ ಪ್ರವಚನಕ್ಕೂ ಇರುವ ವ್ಯತ್ಯಾಸವೇನು ಹೇಳ್ರಿ ಮತ್ತೆ. ವಚನ ಶರಣರ ಅನುಭವದ ನುಡಿಗಳು, ಆದರೆ ಪ್ರವಚನ ನಮ್ಮ ಮತಿಗೆ ತಿಳಿದಂತೆ ಅನುಭವವನ್ನ ಮಾಡುವುದು. ಏನಪ್ಪ ಹೇಳ್ರಪ್ಪ? ತಡ್ರಿ ಇನ್ನು ಡಿಸ್ಕಷನ್ ಆಗಲಿ. ನಿಮ್ಗೆ ತೃಪ್ತಿ ಆಗಿದ್ರೆ ಓಕೆ. ಇನ್ನೂ ನಡೀಲಿ, ನೋಡೋಣ ಎಲ್ಲಿ ಬರುತ್ತೆ. ಶರಣರ ವಚನಗಳನ್ನ ಅನುಭವ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಲ್ವಾ? ಯಾಕಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀಲಿ. ಅದು ವಚನಗಳನ್ನ ನಮಗೆ, ಶರಣರ ವಚನಗಳನ್ನ ನಾವು ವಿಶ್ಲೇಷಣೆ ಮಾಡುವಂತಹ ಮಟ್ಟಕ್ಕಿದೀವ ನಾವೆಲ್ಲ? ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇದು ಅತ್ಯಂತ ಸೂಕ್ಷ್ಮವಾದ್ದು. ಲಿಂಗಾಂಗ ಸಾಮರಸ್ಯದ ಒಂದು ವಚನ, ದೊಡ್ಡ ವಚನ ಇದೆ. ಈ ಬಾಡಿಯನ್ನ ಬಿಟ್ಟು ಆ ಲೈನನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಎಂತೆಂಥ ನಾದುಗಳು, ಅಲ್ಲಿ ಯಾರ್ಯಾರು ಭೇಟಿ ಆಗ್ತಾರೆ, ಅಲ್ಲಿ ಯಾವ ಬಾಗಿಲು ಓಪನ್ ಆಗುತ್ತೆ,
ಅಲ್ಲಿ ಶರಣರ ದರ್ಶನ, ಅಲ್ಲಿ ದೇವತೆಗಳ ದರ್ಶನ, ಅಲ್ಲಿ ಮಹಾಲಿಂಗದ ದರ್ಶನ, ಒಂದು ವಚನ ಇದೆ ಅಂತ ತಿಳ್ಕೊಳ್ರಿ. ನಮಗೆ ವಿಶ್ಲೇಷಣೆ ಮಾಡ್ರ ಅಂದ್ರೆ ನಮ್ಮ ಕೈಲೇ ಅದು ಪಾಸಿಬಲ್? ಯಾಕೆ ಪಾಸಿಬಲ್ ಅಲ್ಲ? ನಮ್ಗೆ ಅದ್ರ ರೂಟ್ ಒಳಗ ಹೋಗಿಲ್ಲ ನಾವು. ಸುಷುಮ್ನ ನಾಡಿನ ಓಪನ್ ಆಗಿಲ್ಲ ನಮ್ದು. ಮನ ಪವನ ಬಿಂದು ಗ್ರಂಥ ಒಡೆದು ಅಂದ್ರೆ ಗುದವ ಬಿಗಿದೊತ್ತಿ ಅನಲ ಜ್ವಲ ಪಲ್ಲವಿಸಿ ಮುದುಡಿಕೊಂಡಿರುವ ಸರ್ಪನ ಎಡೆಯ ನೆತ್ತಿ ಗದಗದಿಪ ಗ್ರಂಥವನ್ನು, ಸುಷುಮ್ನ ಗ್ರಂಥವನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಆಧಾರ ಸ್ವದಿಷ್ಟನ ಮಣಿಪ ಅನಾಹತ ವಿಶುದ್ಧಿ, ಸೊ ಆ ಬ್ರಹ್ಮದಿಂದ ಸೊ ಹೊಂಡ್ಬೇಕಾಗಿರುತ್ತೆ. ಅದು ನಮ್ಗೆ ಅಳವಡ್ದನೆ ಸುಮ್ಮನೆ ನಾವು ಮನಸ್ಸಿಗೆ ಬಂದಂಗ ಹೇಳ್ಬಿಟ್ರೆ ಅದಕ್ಕೆ ಚ್ಯುತಿ ಬರುತ್ತಾ ಇಲ್ಲೋ? ಅದಕ್ಕೆ ಪ್ರವಚನಕ್ಕೂ ಮತ್ತೆ ವಚನಕ್ಕೂ ವ್ಯತ್ಯಾಸ ಇದೆಯೇ ಇಲ್ಲೋ? ಇನ್ನು ಯಾರು ಲಿಂಗಾಂಗ ಸಾಮರಸ್ಯವನ್ನ ಪಡೆದಂತಹ ಮಹಾತ್ಮರು ಹೇಳಿದ್ರೆ ಓಕೆ. ಹಂಗಾಗಿ ನಾವು ಪ್ರವಚನವನ್ನು ಮಾಡ್ಬೇಕಾ ಬೇಡ? ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳು. ಪ್ರವಚನವನ್ನ ಮಾಡ್ಬೇಕೋ ಬೇಡ? ಶರಣರ ವಚನಗಳ ಅನುಭವಗಳ ಚಿಂತನೆ ನಡಿಬೇಕೋ ಬೇಡ? ಆದ್ರೆ ದಯಮಾಡಿ ಹೇಳ್ತೀನಿ, ನಾವ್ ಹೇಳಿದ್ದೇ ಸರಿ, ಹಿಂಗ್ ಮಾಡಿದ್ರೆ ಮಾತ್ರ ಮತ್ತೆ ಎಡವಟ್ಟಾಗ್ತದೆ. ನಮ್ಮ ಮತಿಗೆ ಅಷ್ಟೇ ನಾವು ಹೇಳ್ತಿದೀವಿ ಅಷ್ಟೇ. ನಾವು ಆ ಮಟ್ಟಕ್ಕೆ ಹೋಗಿಲ್ಲ. ಅದಕ್ಕಿಂತ ಮೀರಿದಂಥವ್ರು ಲಿಂಗಾಂಗ ಸಾಮರಸ್ಯ ಪಡೆದಂಥವ್ರು ಯಾರಾದ್ರೂ ಹೇಳಿದ್ರೆ ಬೇಕಾರೆ ಇನ್ನು ನಾವು ಒಪ್ಕೊಂತು ಸರೆಂಡರ್ ಆಗ್ತೀವಿ ಅಂದ್ರೆ ಓಕೆ. ನಮ್ಮಲ್ಲಿ ಹಂಗಾಗಿಲ್ಲ. ನಾವು ಗುರುಗಳು ನಮ್ಮ ಮಾತುಗಳನ್ನೆಲ್ಲ ಕೇಳ್ತಾರೆ, ನಾವ್ ಹೇಳಿದ್ದೇ ಸರಿ, ಇದನ್ನೇ ಹಿಡ್ಕೊಂಡು ಹೊಂಟ್ಬಿಡ್ಬೇಕು ನೀವೆಲ್ಲ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಗೊಂದಲ ಆಗಿದೆ ನಮ್ಗೆ. ಪ್ರವಚನಕ್ಕೂ ಮತ್ತೆ ವಚನಕ್ಕೂ ಇರುವ ವ್ಯತ್ಯಾಸ ಮುಗಿತಾ? ಇನ್ನು ಕೊಡಿ, ಕಾರ್ಡ್ಲೆಸ್ ಕೊಡಿ. ಇಟ್ಟಿವೆ ಇಟ್ಟಿದ್ದ ವಚನ ಪ್ರವಚನ ವ್ಯತ್ಯಾಸ ಏನು ಅಂತ ಹೇಳಿ ಯಾಕೆ ಇವೆಲ್ಲ ಹೇಳ್ಬೋದಾಗಿತ್ತಲ್ಲ. ವಚನ ಬಸವಾದಿ ಪ್ರಮುಖರು ತಮ್ಮ ಸ್ವಾನುಭಾವದಿಂದ ಸ್ವಯಂ ಲಿಂಗಾಂಗ ಯೋಗದ ಅನುಸಂಧಾನದಲ್ಲಿ ಅನುಭವಿಸಿದಂತ ಸತ್ಯವನ್ನ ವಚನಗಳ ರೂಪದಲ್ಲಿ ರಚಿಸಿ ಈ ಜಗತ್ತಿಗೆ ಅಮೃತವನ್ನ ಸಾಹಿತ್ಯದ ಮೂಲಕ, ಸಿದ್ಧಾಂತದ ಮೂಲಕ ನಮಗೇನು ಮೂಲರು ಕಲಿಸಿದಾರಲ್ಲ ಅದು ವಚನ. ಬಹಳ ಚೆನ್ನಾಗಿ ನಿಮಗೆಲ್ಲ ಮಾಹಿತಿ ಇದೆ. ಬೇರೆ ಸಾಹಿತ್ಯಕ್ಕೂ ವಚನ ಸಾಹಿತ್ಯಕ್ಕೂ ಕನ್ನಡಗಳ ವ್ಯತ್ಯಾಸ ಇದೆ. ನಾವು ಯಾವುದೇ ರಾಜ್ಯವನ್ನು ಬರೆದಿರುವಂತ ವಚನಗಳಲ್ಲ, ಸಾಹಿತ್ಯ ಅಲ್ಲ. ಬೇರೆ ಬೇರೆ ಎಲ್ಲ ರಾಜರ ಆಸ್ಥಾನದಲ್ಲಿ ಕವಿಗಳು ಒಬ್ಬ ರಾಜನನ್ನ ಹೊಗಳಿ ಬರೆದು ಅವರಿಂದ ಉಡುಗೊರೆಗಳನ್ನ ಪಡ್ಕೊಂಡಂತ ಸಾಹಿತ್ಯ ಅಲ್ಲ ಇದು. ಯಾರನ್ನು ಹೊಗಳೋದಕ್ಕೆ, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಬರುವಂತ ಸಾಹಿತ್ಯ ಅಲ್ಲ. ಆಮೇಲೆ ಬಹಳ ಜನ ಈಗೆಲ್ಲ ಒಂದು ದೊಡ್ಡ ಸೃಷ್ಟಿ ಮಾಡಿದಾರಲ್ಲ, ಯಾವುದೋ ಶ್ಲೋಕಗಳನ್ನ ನೋಡಿಕೊಂಡು ಕನ್ನಡದಲ್ಲಿ ಬರೆದಿದೆ ಅಂತ ಹೇಳಿದಾರಲ್ಲ, ಅಂತ ಶತಮೂರ್ಖರು ಹೇಳಿದಂತೆ ಬರೆದಂತ ವಚನಗಳಲ್ಲ. ನಾವ್ ಹೇಳ್ತೀವಿ ಅವರಿಗೆ ಏನು ಶ್ಲೋಕಗಳನ್ನ ನೋಡ್ಕೊಂಡು ಬರೆದಿದೆ ಅಂತ ಹೇಳ್ತಿದಾರಲ್ಲ, ಅಂತವೇ ನೀವ್ ಹೇಳ್ರಿ ಇಲ್ಲ, ವಚನಗಳು ಸತ್ಯವಾಗಿ ಅನುಭವಿಸಿ ಶರಣರು ಏನು ಕನ್ನಡದ ವಚನಗಳು ಬರೆದು ಅವು ಜಗತ್ ಪ್ರಸಿದ್ಧಿ ಹಾಗೂ ಎಲ್ಲರೂ ಅವನ್ನ ಇಷ್ಟಪಟ್ಟು ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ತದೆ. ನೀವು ಏನ್ ಸಂಸ್ಕೃತ ಪಂಡಿತರು ಕನ್ನಡದಲ್ಲಿರೋ ವಚನಗಳನ್ನೇ ಸಂಸ್ಕೃತ ಶ್ಲೋಕವನ್ನ ಬರೆದ್ರಿ ಅಂತ ಹೇಳಿ ನಾವೇ. ಹೌದು, ಕನ್ನಡದಲ್ಲಿ 12ನೇ ಶತಮಾನದ ವಚನಗಳನ್ನ ರಚನೆ ಮಾಡಿದ್ರಲ್ಲ, ಆ ವಚನಗಳನ್ನ ನೋಡ್ಕೊಂಡು ಜಗತ್ ಪ್ರಸಿದ್ಧಿ ಆಗಿದ್ದಕ್ಕೆ ಈ ಸಂಸ್ಕೃತ ಪಂಡಿತರು ನೋಡ್ಕೊಂಡು ಕನ್ನಡ ವಚನಗಳನ್ನ ಓದ್ಕೊಂಡು ಅವರು ಸಂಸ್ಕೃತ ಶ್ಲೋಕ ಬರೆದಿದ್ದಾರೆ, ಬರೆದು ಸೇರಿಸಿದ್ದಾರೆ. ಯಾಕಾಗಿರಬಾರದು? ಮತ್ತೆ ಅವರಿಗೇನ ಹೇಳೋದಕ್ಕೆ ಅಕ್ಕಿದೆ, ಸಂಸ್ಕೃತ ಶ್ಲೋಕ ನೋಡ್ಕೊಂಡು ಕನ್ನಡದ ವಚನ ಬರೆದಿದ್ದಾರೆ ಅಂತ
ಬರೆದಿರಲ್ಲ. ಕಸ ಗುಡಿಸುವ ಸತ್ಯಕ ಒಂದು ವಚನ ಹೇಳ್ತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರದನ ಪರಸತಿ ಪರದೈವಗಳಿಗೆ ಎಡಗದಿಕ್ಕುದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇದು ಯಾವುದಾದ್ರೂ ಸಂಸ್ಕೃತ ಶ್ಲೋಕಗಳಲ್ಲಿ ಇದೆಯಾ? ಯಾರಾದ್ರೂ ಬರ್ದಿದಾರ? ಅನಾದಿ ಕಾಲದಿಂದ ಎಲ್ಲಾದ್ರೂ ಹುಡುಕೊಂಬರಿ ಯಾವ್ದಾದ್ರು ಸಾಹಿತ್ಯದಲ್ಲಿ ಸಿಗುತ್ತಾ? ಒಬ್ಬ ಕಸ ಬಳಸುವ ಸತ್ಯಕ್ಕ ತನ್ನ ಅನುಭವವನ್ನು ಈ ರೀತಿ ಧೈರ್ಯವಾಗಿ ಹೇಳ್ಬೇಕಾದ್ರೆ ಈ ರೀತಿ ರಚನೆ ಆಗಿದೆ ವಚನಗಳು. ಇವನ್ನ ನೀವೆಲ್ಲ ಧೈರ್ಯವಾಗಿ ಹೇಳ್ಬೇಕು. ನೀವು ಸುಮ್ಮನೆ ಕುತ್ಕೊಂಡ್ರೆ ಯಾವ ಕೆಲಸ ಆಗಲ್ಲ. ಇನ್ನು ಪ್ರವಚನಕ್ಕೆ ಏನ್ ವ್ಯತ್ಯಾಸ? ಪ್ರವಚನ ಅಂದ್ರೆ ಏನಂತ ಹೇಳಿದೆ. ಪ್ರವಚನ ಅಂದ್ರೆ ವಚನಗಳನ್ನ ನಾವು ಓದಿ ಅನುಭವಿಸಿ ನಾವು ಅದನ್ನ ನಮ್ಮ ಮತಿಗೆ ನಿಲುವಿನಷ್ಟು ಸ್ವಲ್ಪ ನಿಮ್ ಯಾರು ಕೇಳುವಂತವರಿಗೆ ತಿಳಿ ಹೇಳ್ತಕ್ಕಂಥದ್ದು, ಮತ್ತೆ ಅವುಗಳ ಮೂಲಕ ಇನ್ನೊಂದಿಷ್ಟು ಜನರಿಗೆ ಸತ್ಯದ ದಾರಿಯನ್ನ, ಶರಣರ ಮಾರ್ಗವನ್ನ, ಬಸವ ಮಾರ್ಗವನ್ನ ಕರುಣಿಸುವಂಥದ್ದು, ಮಾರ್ಗದರ್ಶನ ನೀಡುವಂಥದ್ದು ಪ್ರವಚನ. ಈಗ ಪ್ರವಚನ ಮಾಡಬೇಕು ಬೇಡದು ಅಂತ ಅಪ್ಪಾಜಿಯವರು ಪ್ರಶ್ನೆ ಕೇಳಿದ್ರು. ನಾವು ಹೇಳ್ತೀವಿ ಪ್ರವಚನ ಬೇಕು. ಯಾಕೆ ಅಂತ ಕೇಳಿದ್ರೆ, ನಾವು ಮೊಟ್ಟ ಮೊದಲನೇ ಬಾರಿಗೆ ಪ್ರವಚನ ಅಂತ ಕೇಳಿದ್ದು ಮಾತಾಜಿಯವರು ಪ್ರವಚನ ಕೇಳಿನೇ ನಾವು ಪ್ರಭಾವಿತರಾಗಿ ಇವತ್ತು ಈ ಸ್ಥಿತಿಯಲ್ಲಿ ಬಂದು ನಿಂತು ನಿಮ್ಮ ಮಾತಾಡ್ತಾ ಇರೋದು ಸಾಧ್ಯ ಆಗಿದೆ. ಒಂದು ವೇಳೆ ಅವರು ಪ್ರವಚನ ಮೊದಲಿದ್ದಿದ್ರೆ ಬಸವಣ್ಣ ಯಾರಂತ ಯಾರಿಗೂ ಗೊತ್ತಾಗ್ತಿಲ್ಲ. ನಿಮಗಷ್ಟೇ ಅಲ್ಲ, ಯಾವ ಮಠಾಧೀಶರಿಗೂ ಸಹಿತ ಬಸವಣ್ಣ ಇವತ್ತಿನವರೆಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇನ್ನೂ ಕೂಡ ಆಗಿಲ್ಲ. ಅವರೆಲ್ಲ ಇನ್ನೂ ಎತ್ತನೆ ಪೂಜೆ ಮಾಡ್ತಾ ಇದ್ದಾರೆ. ನಿಮಗೆ ಇನ್ನೂ ಆಶ್ಚರ್ಯ ಆಗ್ತದೆ, ಮಾತಾಜಿ ಬಂದ ಕಾಲಕ್ಕೆ ಒಂದಿಷ್ಟು ಹೊಸ ಎಲ್ಲ ಯುವಕರ ಸಂಘ ಬಹಳ ಚೆನ್ನಾಗಿ ಸಹಕಾರ ಕೊಟ್ಟು ಎಲ್ಲ ಸಹಾಯಕರನ್ನ ತಗೊಂಡು ಪ್ರವಚನ ಬಹಳ ನಾಡಿನಾದ್ಯಂತ ದೇಶಾದ್ಯಂತ ಪ್ರವಚನ ಮಾಡಿದ್ರು. ಆದ್ರೆ ಲಿಂಗಾನಂದ ಸ್ವಾಮಿಯವರ ಪ್ರವಚನ ಮಾಡೋದಕ್ಕೆ ಅವ್ರ ಜೊತೆ ಯಾರೂ ಇರಲಿಲ್ಲ. ಒಬ್ಬರೇ ಕೈಯೊಳಗೆ ಒಂದು ಕೈಚೀಲ, ಒಂದು ಜೊತೆ ಬಟ್ಟೆ, ಪೂಜೆಗೆ ಬೇಕಾದಂತ ವಿಭೂತಿ, ರುದ್ರಾಕ್ಷಿ, ಒಂದು ಪ್ರಸಾದ ಬಟ್ಟಲು, ಪಾದಕ ಬಟ್ಟಲು, ಒಂದು ಆಮೇಲೆ ಸೈಕಲ್ ಬಂತು. ಸೈಕಲ್ ಬರೋದಕ್ಕಿಂತ ಮೊದಲು ಹಳ್ಳಿಯಿಂದ ಹಳ್ಳಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಪ್ರವಚನ ಮಾಡಿ ಬಸವಣ್ಣ ಯಾವ ಅಂತ ನಿಮಗಷ್ಟೇ ಅಲ್ಲ, ನಮಗಷ್ಟೇ ಅಲ್ಲ, ಕನ್ನಡ ನಾಡಿಗಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಜಗದ್ಗುರು ಬಸವಣ್ಣ, ವಿಶ್ವಗುರು ಬಸವಣ್ಣ ಅಂತ ಹೇಳಿದ್ರು ಮೊಟ್ಟ ಮೊದಲನೇ ಪ್ರವಚನ ಪಿತಾಮಹ ಲಿಂಗಾನಂದ. ವಚನಗಳಲ್ಲಿ ಸಂಸ್ಕೃತ ಶ್ಲೋಕಗಳನ್ನ ಸೇರಿಸಿದ್ದಾರೆ ಎಲ್ಲ ಸಂಸ್ಕೃತ ಪಂಡಿತರು ಅಂತ ಹೇಳಿದ್ರು. ನೀವು ಮೂಲ ಸಂಪಾದನಾ ಸಾಹಿತ್ಯ ಆಗಿರ್ಬೋದು, ಕೆಲವು ಮೂಲ ಗ್ರಂಥಗಳನ್ನ ವಚನಗಳಲ್ಲಿ ಖಂಡಿತವಾಗಿಯೂ ಸಂಸ್ಕೃತ ಶ್ಲೋಕಗಳನ್ನ ಕ್ಲೀನ್ ಟ್ಯಾಲಿ ಮಾಡಿದ್ದಾರೆ ಅವರು. ಸಾಕಷ್ಟು ವಚನಗಳಿದಾವೆ. ಗುರು, ಲಿಂಗ, ಜಂಗಮ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಷಟ್ಸ್ಥಲಗಳಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಇವೆಲ್ಲವೂ ಸಂಸ್ಕೃತದಲ್ಲಿದ್ದಾವೆ. ದಯಮಾಡಿ ಅರ್ಥ ಮಾಡ್ಕೊಡ್ರಿ, ಸರಿಯಾಗಿ ತಿಳ್ಕೊಳ್ರಿ. ನೀವು ಸಂಸ್ಕೃತದಲ್ಲಿ ಅಷ್ಟಾವರಣಗಳು, ಪಂಚಾಚಾರ, ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಇದ್ದ ಹಿಡಿದು ಇಡೀ ಎಲ್ಲ ಪ್ರಕ್ರಿಯೆಗಳು ಸಂಸ್ಕೃತದ ಶ್ಲೋಕಗಳಲ್ಲಿ ಇವೆ. ಅಲ್ಲಪ್ಪ, ಆ ಸಂಸ್ಕೃತ ಶ್ಲೋಕಗಳನ್ನ ಶರಣರೇ ಬಂದು ಬೇರೆ ಬೇರೆ ಯುಗದಲ್ಲಿ ಕೊಟ್ಟಿದ್ರೆ ನಿಮ್ದು ಏನ್ ಗಂಟು ಹೋಗುತ್ತೆ ಅಂತ ನನ್ನ ಪ್ರಶ್ನೆ. ಗೊಂದಲ ಆರಾಮ್ ಮಾತಾಡೋಣ ಅಂತೆ. ಓಕೆ, ನಿಮ್ದು ಪ್ರಶ್ನೆ ಏನ್ ಹೇಳ್ರಿ? ಹಂಗೆ ಸಂಸ್ಕೃತ ತರ್ಜುಮೆ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಅವು ವೇದ, ಆಗಮ, ಉಪನಿಷತ್ತು, ಈ ಲಿಂಗ ಪುರಾಣ ಇವೆಲ್ಲ ಇತ್ತೀಚೆಗೆ 12ನೇ ಶತಮಾನದಲ್ಲಿ ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ ಅವೆಲ್ಲ.
ಹಾ, ಓಕೆ, ಸತ್ಯ ಶರಣರ ಸತ್ಯ ಶೋಧ ಅಂತ. ಸರಿ. ಹಾ, ಆ ಸತ್ಯ ಶರಣರ ಸತ್ಯ ಶೋಧದಲ್ಲಿ ಬಹಳ ಸಂಶೋಧನಾತ್ಮಕ ಗ್ರಂಥ ಅದು. ಸರಿ. ಇಲ್ಲಿನ ಆಗಮ ಪುರಾಣ ಉಪನಿಷತ್ತುಗಳಲ್ಲಿ ಇದೆ ಅಂತ ಏನು ವಾದ ಮಾಡ್ತಾರಲ್ಲ, ಈ ಸಂಸ್ಕೃತ ಶ್ಲೋಕಗಳನ್ನ ಏನು ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿದ್ರೆ ಯಾವ ಆಗಮಗಳು ಇಂಪಾರ್ಟೆಂಟ್ ಆಗಮಗಳು ಇಲ್ಲ. ಮೂಲ ಆಗಮಗಳು ಇರೋದೇ ಕಡಿಮೆ ಆಗಮಗಳಲ್ಲೇ. ಇವಕ್ಕೆ ಇವೆಲ್ಲ ನಮ್ಮ ಕಡೆಗೆ ಇಲ್ಲ, ಈ ಮೂಲ ಸಾಹಿತ್ಯದಲ್ಲಿ ಇಲ್ಲ ಅಂತಕ್ಕಂಥದ್ದು ಆ ಕೃತಿಗಳನ್ನು ಕೂಡ ಇವು ಸಿದ್ಧಾಂತ ಶಿಖಾಮಣಿಯಲ್ಲಿ ಯಾವ ಗ್ರಂಥದಿಂದ ತೆಗೆದುಕೊಂಡಿದ್ದಾರೆ, ಶಿವಪುರಾಣದಲ್ಲಿ ಯಾವ ಶ್ಲೋಕ ತೆಗೆದುಕೊಂಡಿದ್ದಾರೆ ಎಲ್ಲವನ್ನೂ ಕೂಡ ಆಧಾರ ಸಹಿತವಾಗಿ ಅಷ್ಟೇ ನಂಬಲ್ಲ ಅಂತ ಹೇಳಿ ಫೋಟೋ ಹೊಡೆದು ಬಿಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ ಅನ್ನ. ಅಂದ್ರೆ ನಾವು ಹೇಳೋದೇನಂದ್ರೆ ಎಲ್ಲವನ್ನೂ ಬ್ಲೈಂಡ್ ಆಗಿ ನೋಡ್ಲಿಕ್ಕೂ ಆಗಲ್ಲ, ಯಾವುದನ್ನು ಬ್ಲೈಂಡ್ ಆಗಿ ಒಂದು ಪಕ್ಷ, ಯಾಕಂದ್ರೆ ಬಸವಣ್ಣರ ವಚನಗಳಲ್ಲೂ ಬಂದಿದಾವೆ ಅಂತ ತಿಳ್ಕೊಳ್ಳೋಣ. ಚನ್ನಬಸವಣ್ಣ ವಚನದಲ್ಲೂ ಬಂದಿದೆ, ಬಾಲಸಂಗಯ್ಯನ ವಚನದಲ್ಲೂ ಬಂದಿದಾವೆ. ಒಂದು ಪಕ್ಷ ಶರಣರೇ ಆ ಜನ್ಮದಲ್ಲಿ ಅಲ್ಲಿ ಇರ್ತಕ್ಕಂತಹ ಸಂಸ್ಕೃತ ಸಾಹಿತ್ಯದಲ್ಲಿ ಆ ಷಟ್ಸ್ಥಲ ಪ್ರಕ್ರಿಯೆಗಳನ್ನ ಕೊಟ್ಟಿದ್ದರೆ ತಪ್ಪೇನಿದೆ? ಯಾಕಂದ್ರೆ ಶರಣರು ಬರೀ 12ನೇ ಶತಮಾನಕ್ಕಷ್ಟೇ ಸೀಮಿತನಾ? 15ನೇ ಶತಮಾನಕ್ಕಷ್ಟೇ ಸೀಮಿತನಾ? ನೀವು ಅಲ್ಲಿ ಪರ್ಫೆಕ್ಟ್ ಬಂದ್ಬಿಡ್ರಿ. ನೀವು ಮೊದ್ಲೆಂದು ಬಂದೇ ಇಲ್ವಾ? ಅವರು ಬಂದ್ ಇರಬಹುದು ಅನ್ನೋದು ಮತ್ತೆ ಅದು ಅಲ್ಲಿ ಇದು ಮಾಡ್ಬೇಡ್ರಿ. ವಚನಗಳು ಕನ್ನಡದಲ್ಲಿ 12ನೇ ಶತಮಾನದಲ್ಲಿ ಅಷ್ಟೇ ಆಗಿದಾವೆ. ಆ ಷಟ್ಸ್ಥಲ ಪ್ರಕ್ರಿಯೆಗಳು ಬೇರೆ ಯಾವುದಲ್ಲೂ ಯಾವ ಹಿಂದೆ ಇಲ್ಲ ಅಂತ ಹೇಳ್ತೀರಾ ನೀವು? ಅಲ್ಲ, ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಕೊಟ್ಟಿದ್ದೀವಿ. ಶರಣರೇ ಕೆಲವೊಂದು ವಚನಗಳಲ್ಲಿ ಹೇಳಿದ್ದಾರೆ, ಆವತ್ತು ಉಪನಿಷತ್ತುಗಳಲ್ಲಿ ಬಂದು ಉಪನಿಷತ್ತುಗಳು ವೇದ ನಾವೇ ಹೇಳಿದ್ದಾರೆ. ಆದ್ರೆ ಶತಸ್ಥಲವನ್ನು ಬಂದಿದ್ದೀವಿ ಅಂತ ಹೇಳಿರ್ತಕ್ಕಂಥ ವಚನಗಳು ಯಾವ ಸಿಗಲ್ಲ ಅಂತ ನನ್ನ ಒಂದು ಅದ ನಮ್ಮ ಅಭಿಪ್ರಾಯ ಅಷ್ಟೇನ ಹೇಳ್ತಿರೋದು. ಈಗ ನಾನು ಹೇಳ್ತಿರೋದು ಹೆಂಗೆ ಅಂದ್ರೆ, ಬಸವಣ್ಣನವರು ಸ್ವರ ವಚನದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಯಾರು ಅಕ್ಕನಾಗಮ್ಮ, ಬಸವಣ್ಣನವರು ಶಿವನಾಗಿ ಬಂದಿದ್ರು, ಸ್ವರ ವಚನ ಇದೆ ಅಂತ ತಿಳ್ಕೊಡ್ರಿ. ಯಾರು? ಬಸವಣ್ಣನವರು ಹೆಂಗ್ 12ನೇ ಶತಮಾನದಲ್ಲಿ ಮನುಷ್ಯ ರೂಪದಲ್ಲಿ ಹೆಂಗೆ ಬಂದಿದ್ರೋ ಬಸವಣ್ಣನವರು, ಅದೇ ಬಸವಣ್ಣನವರು ದೇವತಾದಿಗಳ ಈ ಜನ್ಮದಲ್ಲೂ ಸಹ ಬಂದಿದ್ದಾರೆ, ಶಿವನಾಗಿ ಬಂದಿದ್ದಾರೆ ಅಂತ ತಿಳ್ಕೊಡ್ರಿ. ಹೇಳಪ್ಪ. ಸ್ವಲ್ಪ ಈ ಕಡೆ ಮುಂದೆ ಬರ್ರಿ. ನಮ್ಮ ಇವಾಗ ಬಿಜಾಪುರದಿಂದ ಬಂದಿದ್ದಾರೆ ನಮ್ಮ ರಾಷ್ಟ್ರೀಯ ಕೊಂಡಗುಳಿ ಅವರು, ರಾಜ್ಯ ಅಧ್ಯಕ್ಷರಾಗಿದ್ರು ಅವರು, ರಾಷ್ಟ್ರ ಮಾಜಿ ಅಧ್ಯಕ್ಷ. ಇಲ್ಲಿ ನಾವು ವೇದ ಆಗಮ ಉಪನಿಷತ್ತುಗಳು ಅವು ಸಾಹಿತ್ಯ ಅಷ್ಟೇ, ಅವು ಅರ್ಥ ಮಾಡ್ಕೊಳ್ರಿ ನೀವು. ಸಂಸ್ಕೃತ ಶ್ಲೋಕಗಳು ಅವು ಕನ್ನಡದಲ್ಲಿ, ಉದಾಹರಣೆ ಕನ್ನಡ ಸಾಹಿತ್ಯ ಅಂತ ತಿಳ್ಕೊಡ್ರಿ. ಕನ್ನಡ ಸಾಹಿತ್ಯದಲ್ಲಿ ಬರೀ ವಚನಗಳು ಅಷ್ಟೇ ಇದಾವೋ ಅಥವಾ ಬೇರೆ ಬೇರೆ ಇದಾವೋ? ಬೇರೆ ಇದಾವ ತಾನೇ ಕನ್ನಡ ಸಾಹಿತ್ಯದಲ್ಲಿ. ಹಂಗೆ ಸಂಸ್ಕೃತದಲ್ಲಿ ವೇದ ಆಗಮ ಉಪನಿಷತ್ತುಗಳು ಬರೀ ಇಷ್ಟೇ ಇಲ್ಲ, ಮತ್ತೆ ಬೇರೆ ಇದಾವೆ. ಷಟ್ಸ್ಥಲ ಪ್ರಕ್ರಿಯೆ ಇತ್ತು ಅಂದ್ರೆ ಅದನ್ನ ಒಂದೇ ಸರಿ ನಾವು ವೇದಗಳಲ್ಲಿ ಇರ್ತಕ್ಕಂಥ ಕರ್ಮಠವನ್ನ ನಾವು ತಿಳ್ಕೊಬಾರ್ದು. ಅದಲ್ಲ, ಅದರಲ್ಲಿ ಸಂಸ್ಕೃತದಲ್ಲಿ ಷಟ್ಸ್ಥಲ ಪ್ರಕ್ರಿಯೆಗಳು, ಅಷ್ಟಾವರಣಗಳು, ಪಂಚಾಚಾರಗಳು ಇತ್ತು ಅಂದ್ರೆ ಅದನ್ನ ಶರಣರು ಆ ಜನ್ಮದಲ್ಲಿ ಬಂದು ಹೇಳಿದ್ರೆ ಯಾಕೆ ಒಪ್ಕೋಬಾರ್ದು ನಾವು? ವೆರಿ ಗುಡ್. ಅದಕ್ಕೆ ಚರ್ಚೆ ಮಾಡೋಣ ನಾವು. ಕೇಳ್ರಪ್ಪ. ಅದೇ ನೀವು ಲೇಟ್ ಮಾಡ್ಬೇಡ್ರಿ ಸ್ವಾಮೀಜಿ, ನೀವು ಡೈರೆಕ್ಟ್ ವಿಷಯಕ್ಕೆ ಬರ್ಬೇಕು. ನೀವು ಸುಸ್ತು ಬತ್ತೆ. ಈಗ ಅವರು ವೇದಶಾಸ್ತ್ರ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಜನ್ಮಾಂತರದಲ್ಲಿ ಯುಗಯುಗಾಂತರದಲ್ಲಿ ಬಂದು ಸಂಸ್ಕೃತ ಸಾಹಿತ್ಯದಲ್ಲಿ ವೇದಗಳನ್ನ ಬರೆದು ಸಂಸ್ಕೃತ ಶ್ಲೋಕಗಳನ್ನ ಬರೆದು ಏನು ಷಟ್ಸ್ಥಲ ಅಷ್ಟಾವರಣ ಪಂಚಾಚಾರಗಳನ್ನ ಹೇಳಿದ್ರೆ, ಅಲ್ಲಮ ಪ್ರಭುದೇವ ವಚನಗಳಲ್ಲಿ, ಬಸವಣ್ಣನ ವಚನಗಳಲ್ಲಿ, ಅಕ್ಕಮದೇವಿ ವಚನಗಳಲ್ಲಿ ಎಲ್ಲ ವೇದಗಳನ್ನ ತಿರಸ್ಕಾರ ಮಾಡಿದ್ದಾರೆ, ಆಗಮಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಆಗಮದ ಮೂಗ ಕೊಯ್ಯುವೆ ಅಂತ ಯಾಕೆ ಹೇಳ್ತಿದ್ರು? ಬಸವಣ್ಣ ಈಗ ಪ್ರಭುದೇವರ ವಚನದಲ್ಲಿ ಹೇಳಿದ್ದಾರೆ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ,
ಪುರಾಣವೆಂಬುದು ಪುಂಡರಮೂರ್ತಿ, ತರ್ಕವೆಂಬುದು ತಗರ ಹೊರಟೆ, ಭಕ್ತಿ ಎಂಬುದು ತೋರುವ ಲಾಭ, ಗುಹೇಶ್ವರನೆಂಬುದು ಮೀರಿದಗನ ಅಂತ ಯಾಕೆ ಹೇಳ್ತಿದ್ರು? ಹಾಗಾದ್ರೆ ಅಕ್ಕಮಹಾದೇವಿ ತಮ್ಮ ವಚನದಲ್ಲಿ ಹೇಳ್ತಾರೆ, ವೇದ ಆಗಮ ಪುರಾಣ ಶಾಸ್ತ್ರಗಳಲ್ಲೂ ಪಟ್ಟಣವನ್ನು ಕುಟ್ಟುತ್ತಾ ನುಚ್ಚುತ್ತ ಹುಡುಕಣಿಗು ಅಂತ ಹೇಳ್ತಾರೆ. ಇವಾಗ ಕುಟ್ಟಲೇಕೆ ಕುಸುಕಲೇಕೆ ಅತ್ತಲಿದ್ದ ಅರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರೆಯ ಬೆಳಗು ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದರೆ ಅವನ ಬೇಡ, ಅವ ಏನು ನಮಗೆ ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ತಿದ್ರು? ಹಾಗಾದ್ರೆ ಬಸವಣ್ಣವರು ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ಅಂತ ಯಾಕೆ ಹೇಳ್ತಿದ್ರು? ಹಾಗಾದ್ರೆ ಬಸವಾದಿ ಪ್ರಮುಖರು ನೀವು ಹೇಳಿದ ಪ್ರಕಾರ ಯುಗ ಯುಗಾಂತರದಲ್ಲಿ ಸಂಸ್ಕೃತ ಶ್ಲೋಕಗಳು ಬರೆದು ಅವಾಗಲೇ ಅಷ್ಟಾವರಣ ಪಂಚಾಕ್ಷರ ಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ಬೇಕಾದ್ರೆ ನಿಮ್ಮ ಹತ್ರ ಆಧಾರ ಏನಿದೆ? ಒಳ್ಳೆ ಪ್ರಶ್ನೆ ಇದು. ಒಂದ್ ಪಕ್ಷ ಆಧಾರ ಕೊಟ್ರೆ ಒಪ್ಕೊಂತೀರಾ ನೀವು ಅಂತ ನನ್ನ ಪ್ರಶ್ನೆ ಅಷ್ಟೇ. ಆಧಾರಗಳನ್ನ ಕೊಟ್ರೆ ಒಪ್ಕೊಂತೀರಾ ಸ್ವಾಮೀಜಿ? ಆಧಾರಗಳನ್ನ ಕೊಟ್ರೆ ಒಪ್ಕೊಂತೀರಾ ನೀವು? ಮತ್ತೆ ಇನ್ನೊಂದು ತಿಳ್ಕೊಡ್ರಿ, ಅದು ಶರಣರೇ ಬಂದು ಆ ಜನ್ಮದಲ್ಲಿ ಲೀಲೆಗೋಸ್ಕರ ಬಂದು ಹೇಳಿದ್ರೆ ಒಪ್ಕೊಂತಿರೋ ಇಲ್ಲೋ? ಅಲ್ಲಿ ವ್ಯತ್ಯಾಸನೇ ಇಲ್ಲ. ಅಲ್ಲಿ ಶರಣರೇ ಹೇಳಿರೋದಲ್ಲ, ಅದು ಒಪ್ಕೊಂತಿರೋ ಇಲ್ಲಪ್ಪ. ಶರಣರೇ ಆ ಜನ್ಮದಲ್ಲಿ ಬಂದು ಸಂಸ್ಕೃತದಲ್ಲಿ ನಾವು ಷಟ್ಸ್ಥಲ ಪ್ರಕ್ರಿಯೆಗಳನ್ನ ಅಷ್ಟಾವರಣಗಳನ್ನ ಕೊಟ್ಟಿದೀವಿ ಅಂದ್ರೆ ಒಪ್ಕೊನ್ಲಿಕ್ಕೆ ನಮ್ಗೆ ಏನಾಗಿದೆಯಪ್ಪ? ಅದಕ್ಕೆ ಹೇಳ್ತಿರೋದು. ಇಲ್ಲಿ ನಾನು ಹೇಳ್ತೀನಿ ಕೇಳ್ರಿ, ಈಗ ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಅದನ್ನ ನಾನು ಪೂರ್ತಿ ಸ್ಟಡಿ ಮಾಡಿದ್ದೇನೆ. ಯಾಕಂದ್ರೆ ನಾನು ಯಾಕೆ ವಿಷಯ ಹೇಳ್ತೇನೆ ನಿಮ್ಗೆ ಒತ್ತಿ ಯಾಕೆ ಹೇಳ್ತೇನೆ ಅಂದ್ರೆ, ಅದನ್ನ ಇಂಚ್ ಟು ಇಂಚ್ ಎಲ್ಲ ಕೆದಕಿದ್ದೀನಿ ನಾನು. ಬಸವಣ್ಣ ಅಂದ್ರೆ ಯಾರು, ಯಾವ ಜನ್ಮದಲ್ಲಿ ಹೆಂಗ್ ಡಿಸ್ಕಷನ್ ಮಾಡಿದ್ದಾರೆ, ಷಟ್ಸ್ಥಲ ಪ್ರಕ್ರಿಯೆಗಳನ್ನ ಯಾರ ಜೊತೆಗೆ ಡಿಸ್ಕಷನ್ ಮಾಡಿದ್ದಾರೆ, ಯಾವ ಜನ್ಮದಲ್ಲಿ ಶಿವನಾಗಿ ಬಂದು ಅದು ಪೂರ್ತಿ ಎಲ್ಲ ಅದು ಇದೆ, ಡಾಕ್ಯುಮೆಂಟ್ಸ್ ಇದೆ. ನಾನು ಶ್ಲೋಕಗಳನ್ನ ಕೊಡ್ತೀನಿ ನಿಮಗೆ. ಹಂಗಾಗಿ ಬಸವಣ್ಣನವರೇ ಆ ಶ್ಲೋಕಗಳನ್ನ ಕೊಟ್ಟಿದ್ರೆ ಒಪ್ಕೊನ್ಲಿಕ್ಕೆ ನಮ್ಗೆ ಏನಾಗಿದೆ ದಾಡಿ ಅಂತ ನಮ್ದು ಅಷ್ಟೇ. ಈ ಪ್ರಕ್ರಿಯೆಗೆ ಒಂದು ಸಣ್ಣ ಕೆಲಸ ಅನೇಕ ಕಾಲ ಅವರು ಸಮಾಜವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯಾ ಕಾಲದಲ್ಲಿ ಒಂದೊಂದು ರೀತಿ ಪ್ರಕ್ರಿಯೆಗಳಾಗಿವೆ. ಸರಿಯಾಗಿ 7 ಜನವರಿ ಶಿವಭಕ್ತನಾಗಿ ಬಾರದಿದ್ದರೆ ಒಂದು ರಚನೆ ಕೊಡ್ತಾರೆ. ಈನಾವಿದ್ಯೆ, ಧ್ವನಿವಿದ್ಯೆ, ಭಾಷಾವಿದ್ಯೆ, ಚೋರವಿದ್ಯೆ, 64 ತರಹದ ವಿದ್ಯೆಗಳನ್ನ ಅವರು ಪಟ್ಟಿ ಮಾಡ್ತಾರೆ. ಹೀಗಾಗಿ ಈ ಭಾಷಾ ವಿದ್ಯೆ ಅಂತಕ್ಕಂಥದ್ದು ಒಂದೊಂದು ಕಾಲಘಟ್ಟದಲ್ಲಿ ಸುಧಾರಿಸೋದಾಗ ಈ ಭಾಷಾ ವಿದ್ಯೆಯನ್ನ ಸೃಷ್ಟಿ ಬಲವಾಗಿದ್ದರೆ ಕೂಡ ಭಾಷೆ ಯಾವ ಲೆಕ್ಕ? ಅಪ್ಪ ಪ್ರಶ್ನೆ, ಸೃಷ್ಟಿಯೇ ಬಲವಾಗಿದ್ದರೆ ಕೂಡ ಭಾಷೆ ಯಾವ ಲೆಕ್ಕ? ಒಂದು ಭಾಷೆ ಸಂಸ್ಕೃತಿ ಯಾವ ಲೆಕ್ಕ? ಗೀರ್ವಾಣ ಅಂತ ಗೀರ್ವಾಣ ಭಾಷೆ ಕೂಡಲ ಸಂಗಮ ದೇವನಲ್ಲಿ ಮತ್ತಾರಿಂದ ವೇದ ವೇದ ತ್ಯಾಗ ಮಾಡಿದ್ರೆ ವೇದಗಳನ್ನ ಒಂದಸರಿ ಎಲ್ಲವನ್ನ ಅಲ್ಲಗಳೆದಿಲ್ಲ ಅವರು. ವೇದವನ್ನೇ ಪ್ರಮಾಣಕ್ಕೆ ಸಂಗಮ ದೇವ ಅಲ್ಲಿ ಯಾಕೆ ಅವ್ರು ಈ ಮನೋಹಿಂಗಿತ ಏನಿದ್ರೆ, ವೇದದಲ್ಲಿ ಒಂದು ಪದ ಇದೆ, ನೇತಿ 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 ಅನ್ನೋದೊಂದು ಪದ ಇದೆ. ನೇತಿ ಅಂದ್ರೆ ಏನು ಇಲ್ಲ, ಶೂನ್ಯ ಅಂತಕ್ಕಂಥದ್ದು. ಅದನ್ನೇ ಏನ್ ಮಾಡ್ತಾರೆ ಅಂದ್ರೆ ಕೂಡಲ ಸಂಗಮ ದೇವನಂತದೇ ಮತ್ತಾರಿಂದ ವೇದ. ಯಾಕೆ ಹಿಂಗೆ ಹೇಳ್ಬೇಕಾಗಿತ್ತು? ಅವರ ಶರಣರ ಜ್ಞಾನದ ಡೈಮೆನ್ಷನ್ಸ್ ಏನೇನದಾವಲ್ಲ ಅವನ್ನ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಆಯಾಮಗಳಿದಾವ ಅಂತ ಹೇಳ್ತಾರೆ. ಸೌಂಡ್ ಬರ್ತದೆ. ಯಾವುದೇ ಭಾಷೆ ಇರುವುದಿಲ್ಲ, ಆದರೆ ವೇದಗಳ ಕಾಲಮಾನ ಕ್ರಿಸ್ತಪೂರ್ವ 10ರಿಂದ 15ನೇ ಶತಮಾನದಲ್ಲಿ ವೇದಗಳ ರಚನೆ ಆಗುತ್ತದೆ. 10ರಿಂದ 15 ಕ್ರಿಸ್ತಪೂರ್ವ, ಯಾಕಂದ್ರೆ ಕ್ರಿಸ್ತಪೂರ್ವದಲ್ಲಿ ವಿಮರ್ಶಿಸಿದ್ದಾರೆ. ಕ್ರಿಸ್ತ ಶಿಕ್ಷಣ ವೇದಗಾರ ಅಂತ ಹೋದ್ರೆ ಕ್ರಿಸ್ತಪೂರ್ವ ವಿಮರ್ಶಿಸುತ್ತದೆ. ಆ ಸಂದರ್ಭದಲ್ಲಿ ರಚನೆಯಾದಂತಹ ವೇದಗಳು ಅಂತ ಹೋದ್ರೆ ಕ್ರಿಸ್ತ
ಶಕದಲ್ಲಿ 6ನೇ ಶತಮಾನದಲ್ಲಿ ಗೊತ್ತವಲ್ಲ, ನಂತರದಲ್ಲಿ ಮಹಾವೀರ ಅಪ್ಪ ಪ್ರಶ್ನೆಯಲ್ಲಿ ಇವೆಲ್ಲರಿಗಿಂತ ಪೂರ್ವದಲ್ಲಿಯೂ ಶಾಲೆಗಳಿದ್ದವು. ಸರಿ, ಅದನ್ನ ಒಂದೆದಾಗ ಈ ಸಂಸ್ಕೃತ ಇದೆಯಲ್ಲ, ಉಳಿದ ವ್ಯಕ್ತಿಗಳ ವಚನಗಳನ್ನು ಓದಿದರೆ ಎಕ್ಸಾಕ್ಟ್ಲಿ. ಮತ್ತು ಉಳಿದವರ ವಚನಗಳನ್ನು ನಾವು ನೋಡಿದಾಗ ಒಂದು ವ್ಯತ್ಯಾಸ ಏನಂತಂದ್ರೆ, ಉಳಿದ ವ್ಯಕ್ತಿಗಳ ವಚನಗಳಲ್ಲಿ ನೇರವಾಗಿ ಸಂಸ್ಕೃತ ಬಳಕೆ ಯಥೇಚ್ಛವಾಗಿದೆ, ಹೇರಳವಾಗಿದೆ. ಯಾವ ಹೇಳ ಅಂದ್ರೆ ಉಳಿದ ವ್ಯಕ್ತಿಗಳ ವಚನದಲ್ಲಿ. ಅದೇ ಉಳಿದ ವ್ಯಕ್ತಿಗಳ ವಚನದಲ್ಲಿ ವೇದಗಳನ್ನ ಖಂಡಿಸುವ, ವೇದಗಳನ್ನ ಬರೆಯುವ ಸಂಸ್ಕೃತ ಶ್ಲೋಕಗಳು ಇದ್ದಾವೆ. ಇದು ಜ್ಞಾನ ಪಟ್ಟಾಗ ಮನೆಯಲ್ಲಿ ಒಂದು ಶ್ಲೋಕ ಇದ್ದಾವೆ, ಹಿಂಗೆ ಹೇಳ್ತಾರೆ ಬಹಳ ಆಗಮವನ್ನ ಅಂದರೆ ಹೇಳ್ತಾರೆ ಸಂಸ್ಕೃತ ಶ್ಲೋಕ ನಾವು ಹೇಳಿ. ಬಟ್ ಅವ್ರು ಒಂದು ಆ ಅನಲೈಸಿಸ್, ವಚನ ಅನಲೈಸಿಸ್ ಮಾಡಿದ್ರೆ ಏನು ಅನ್ಸುತ್ತಂದ್ರೆ, ನಾವು ಏನು ಹೇಳ್ಬೇಕಾಗಿತ್ತು ಅದನ್ನ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ ಹೇಳಿ. ಸಂಸ್ಕೃತದಲ್ಲಿ ಇತ್ತು, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತೀನಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ತಿಳಿಲಿ ಅಂತ ಕನ್ನಡದಲ್ಲಿ ಹೇಳ್ತೀನಿ, ಸಂಸ್ಕೃತದಲ್ಲಿ ಹೇಳಿದಂತೆ ಮಾಡುವಂಥದ್ದು ನಮ್ಮವ್ರಿಗೆ ಏನ್ ಬಂದ್ಬಿಟ್ಟು ಮೋಷನ್ ಅಂತಂದ್ರೆ, ವೇದಗಳನ್ನ ಅನ್ಕೊಂಡಾರಂತೆ, ಅನ್ಕೊಂಡಾರಂತೆ, ನಾವು ಸಂಸ್ಕೃತವನ್ನು ಸೇರಿ ನಾವು ಕಾರಣ ಈ ನಿರ್ಧಾರ ತಗೊಳ್ಳಿಲ್ಲ. ಆದ್ರೆ ಯಾವ ಭಾಷೆ ಬಗ್ಗೆ ನಮ್ಗೆ ಏನು ಯಾವುದೇ ವಿಚಾರ ಇಲ್ಲ. ಆದ್ರೆ ವೇದಾಗಮಗಳ ನೆಲೆ ಏನಿದೆಯಲ್ಲ, ದೇವನನ್ನ ವರ್ಣಿಸುವ ವೇದಗಳನ್ನು ಹೋಗ್ತಾರೆ ಸ್ಟಾರ್ಟ್. ದೇವ ಆತನ ಸ್ವರೂಪ ಹೆಂಗಿತ್ತು, ಒಬ್ಬನೇ ದೇವ, ವೇದಗಳು ಹೇಳಿದ್ರು ಒಬ್ಬನೇ ದೇವ. ಇವು ನೋಡಂಟು ಮಾಡಿಕೊಂಡದ್ದು ವೇದಗಳಲ್ಲಿಲ್ಲ. ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಧರ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನಂತರದಲ್ಲಿ ಆಗಮನ ಕಾಲಕ್ಕೆ ಅವುಗಳನ್ನು 108 ದೇವರುಗಳನ್ನು ಸೃಷ್ಟಿಯಾಗಿದೆ. ನಂತರದಲ್ಲಿ ಉಪನಿಷತ್ ಕಾಲಕ್ಕೆ ಮತ್ತೆ ಇನ್ನೊಂದು ಹೊಸ ಸೃಷ್ಟಿ ಅಂದ್ರೆ, ಯಾವ್ದ ವೇದಗಳಲ್ಲಿ ಇದ್ದಿಲ್ಲೋ ನಿನ್ನೊಳಗೆ ನೀನು ಆ ಪರವಸ್ತುವನ್ನು ನಾನು ಅಂತಕ್ಕಂಥ ಒಂದು ನೆಲೆ ಉಪನಿಷತ್ತುಗಳನ್ನ ಆರಂಭಿಸ್ತು ಮಾಡಿದ್ರು. ಮತ್ತು ಇವು ಏನ್ ಮಾಡಿದ್ರು, ಅದನ್ನ ಉಪನಿಷತ್ತುಗಳು ವೇದಗಳ ಮುಂದುವರೆದ ಭಾಗ ಅಂತ ವ್ಯಾಖ್ಯಾನ ಮಾಡಿದ್ರು. ನೋಡಿದ್ರೆ ವಿರುದ್ಧ ನಿಲುವುಗಳು ವೇದಗಳು ಹೇಳಿದಾಗ ಇಲ್ಯಾಕ ಅಂತ ಹೇಳಿದ್ರಿ, ಮತ್ತೆ ಇಲ್ಯಾಕ ಹೇಳಿದ್ರೆ 3 ವಿಭಿನ್ನತೆಯನ್ನು ಎತ್ತಿ ತೋರಿಸಿದ್ರು. ಶರಣರಿಗೆ ಇದನ್ನು ನೋಡಿ ಹುಚ್ಚಿರ್ತದೆ. ಇದು ವೇದಗಳಲ್ಲಿ ಒಂದು ಹೇಳ್ತಾರ, ಆರಾಧನೆಗಳಲ್ಲಿ ಒಂದು ಹೇಳ್ತಾರ, ಉಪನಿಷತ್ತುಗಳಲ್ಲಿ ಒಂದು ಹೇಳ್ತಾರ. ಹಾಗಾಗಿ ಏನ್ ಮಾಡಿದ್ರು, ಅವರ ನೆಲೆಯನ್ನು ನೋಡಿ ಹೇಳಿದ್ರು ಅವರು, ಅದಕ್ಕೆ ದಿವಸ ಹಾಕೊಂಡು ವೇದಗಳಿಗೆ ಹೊರೆಗೆ ಕಟ್ತದೆ. ಸರಿ, ಒಬ್ಬನೇ ದೇವ ಅಂತ ಹೇಳಿದ್ರೆ ಸರಿ, ಸೃಷ್ಟಿಯಲ್ಲಿ ಒಬ್ಬನೇ ಅಂತ ಹೇಳಿದ್ರೆ ಸರಿ, ಆತನನ್ನು ಪೂರ್ವ ಹೊರೆಯನ್ನು ಹೇಳಿದ್ರಿ ನೀವು, ಆತನನ್ನು ಪೂರ್ವ ಮಾರ್ಗ ಹೇಳಿದ್ರಿ, ಅಖಂಡವಾದ ಪರವಸ್ತುವನ್ನ ಖಂಡಿತವಾಗಿ ನೋಡ್ತಕ್ಕಂಥ ರೂಪವನ್ನು ಕೊಟ್ಟರೆ ಹೊರತು ಅಖಂಡತ್ವವಾಗಿ ಹೋಗ್ತಕ್ಕಂಥ ಮಾರ್ಗ ಎಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಶರಣರು ವೇದಗಳನ್ನ ವಿನಂತಿಸುವ ರೀತಿ ಅದೇ ರೀತಿ ಇದೆ. ನಿಮಗೆ ಮಾರ್ಗ ತಿಳಿಲಿಲ್ಲ, ಇದರಿಟ್ಟು ಪೂಜಿಸುವ ಮಾರ್ಗ ತಿಳಿದಿದೆ ಹೊರತು ಮತ್ತು ದೇವರನ್ನ ಸಂಪ್ರೀತಗೊಳಿಸಲು ಯಜ್ಞಯಾಗಾದಿಗಳನ್ನ ಮಾಡತಕ್ಕಂಥ ಒಂದು ಮಾರ್ಗ ಬರ್ತದೆ ಹೊರತು ನೋಡಿ, ಅದೇ ಯಜ್ಞಯಾಗಾದಿಗಳನ್ನು ವೇದಗಳು ಪುಷ್ಟೀಕರಿಸಿದರೆ ಮುಂದೆ ಉಪನಿಷತ್ತುಗಳು ಯಾವ ಹೇಳ್ತಾರೆ ಬಹಳ ವಿಚಿತ್ರ ಇದೆ. ನೀವು ಅದು ಓದ್ಬಿಟ್ರೆ ಹಾಗಾಗಿ ಓದು ಬೇಡ ಅಂತ ಹೇಳಿ ಸ್ವತಂತ್ರ ಅಸ್ತಿತ್ವವನ್ನು ಕೊಟ್ಟ ಬೇಡ ಬೇಡ ಈ ಭಾಷೆ ಮಾಡೋದು ಅಂತ ಹೇಳಿ. ಯಾಕಂದ್ರೆ ಸೇರಿಸಿದ್ರೆ ಇದರೊಳಗ ಆ ಕಾಲಮಾನದಲ್ಲಿ 5-6 ವರ್ಷಗಳ ಕಾಲದಲ್ಲಿ ಸೇರಿಸಿದ ಪ್ರಕ್ರಿಯೆ ಬಹಳ ಐತೆ. ತಮ್ಮ ಏನೇನು ಇಚ್ಛೆ ಬರ್ತದೆ ಸೇರಿಸಿದ ಓದು ಇವತ್ತು ಸಹಿತ ನಾವು ಸಂಸ್ಕೃತ ಓದುವಾಗ ನಾವು ನೋಡ್ಬೇಕಾದ ನಮ್ಮ ಪರಿಭಾಷೆ ನೋಡ್ಕೋಬೇಕು. ಅದು ಸರಿಯಾಗಿ ನಮ್ಮ ಸುಗಂಧವಾಗಿ ಗುರುತತ್ವವನ್ನು ಶರಣಗಳಿಗೆ ಅದು ಏನು ಅಂದ್ರೆ, ನಾವು ಇಲ್ಲಿ ಉಳಿದ ವ್ಯಕ್ತಿಗಳು ಹೇಳ್ತಾರೆ ಆ ರೀತಿ 358 ವಚನಗಳಿಂದ ಉಳಿದ ವ್ಯಕ್ತಿಗಳು ಎಷ್ಟು 324-25 ವಚನ ಮಾಡ್ತಾ ಇದ್ದೀವಿ. ಅದು ನೋಡಿದ್ರೆ ಕನ್ನಡದಲ್ಲಿ ತಾವು ಹೇಳೋದೇನಿತ್ತು ಅದನ್ನ ಸಂಸ್ಕೃತದಲ್ಲಿ ಸೇರಿಸಿದ್ದಾರೆ. ಭಾಷಾ ವಿದ್ಯೆ ಬಂದಿದ್ದವರಿಗೆ ನಮಗೆ, ಯಾಕಂದ್ರೆ ಇವರನ್ನ ಮೆಟ್ಟಿ ನಿಲ್ಬೇಕಾಗಿತ್ತು. ಉಳಿದ ವ್ಯಕ್ತಿಗಳಿಗೆ ಅವರಿಂದ ಅವಮಾನಕರಾಗಿದ್ರು. ಈ ನಿಟ್ಟಿಗೆ ಬೇಡ, ನೀವು ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಉಳಿದ ತೊಂದರೆ ಕೊಟ್ಟವರಿಗೆ. ಈಗ ನಾವು ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ, ನಾವು ಇಂಗ್ಲಿಷ್ ಕಲಿಲೇಬೇಕಲ್ಲ. ಕಲಿಲೇಬೇಕು ಅಂದಿತ್ತು. ಆ ಪೀಠಕ್ಕೆ ಯೋಗ್ಯನಾಗದ ಸಲುವಾಗಿ ಆ ಶರಣರು ತಾವು ಏನ್ ಅನಿಸುತ್ತೋ ಅದನ್ನ ಖಂಡಿತವಾಗಿ ಅವ್ರನ್ನೇ ನಾವು ಕಾಪಿ ಮಾಡಿದ್ರೆ ವೇದಗಳ
ವೇದಗಳನ್ನ ಅಲಗರಿತಕ್ಕಂಥ ಶ್ಲೋಕಗಳು ಉಳಿದ ವ್ಯಕ್ತಿಗಳ ವಚನಗಳಲ್ಲಿ ಸಿಗ್ತವೆ. ಆಗಮಗಳನ್ನ ಅಲಗರಿತಕ್ಕಂಥ ಖಂಡಿಸ್ತಕ್ಕಂಥ ಶ್ಲೋಕಗಳು ಸಹಿತ ಉಳಿದ ವಚನದಲ್ಲಿ ಸಿಗ್ತಾವೆ. ನಾನು ಸಂಸ್ಕೃತ ಶ್ಲೋಕಗಳೇ ಅಂದ್ರೆ ಅವ್ರ ಸ್ವ ರಚನೆ ಅದು. ಯಾವ ಆಗಮಗಳು ತಮ್ಮನ್ನ ತಾವು ಅವಹೇಳನ ಮಾಡಿಕೊಟ್ಟಕ್ಕಂಥ ವಚನಗಳಿಲ್ಲ. ಇದನ್ನ ಪರಿಶೀಲನೆ ಮಾಡಿದಾಗ ಸಮಗ್ರವಾಗಿ ವಚನ ಸಂಪೂರ್ಣದಲ್ಲಿರ್ತಕ್ಕಂಥ ಎಲ್ಲಾ ಸಂಸ್ಕೃತ ಅಂಕಿತ್ಯಾಕರಣ ಅಂತಕ್ಕಂಥ ನಾಮಗಳು ಏನಿದೆ ಇದು ನನಗೆ ಸರಿಯಲ್ಲ. ಬಹಳ ಇವತ್ತು ಏನಾಗಿದೆ, ಬಹಳ ಸೇರಿಸುವುದರೊಳಗೆ ನಾನು 24,000 ವರ್ಷದಲ್ಲಿ 10,000 ಮಾತ್ರ ಉಳಿಸುವುದು ಪೆಂಡಿಂಗ್ ಇರೋದು. ಈಗ ನಿಮ್ಗೆ ಇದು ನಡೀತಾ ಇದೆ. 24,000 ವರ್ಷದಲ್ಲಿ ಎಲ್ಲವನ್ನು ಫಿಲ್ಟರ್ ಮಾಡಿ 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 5 ವರ್ಷ ಅಂತ ಹೇಳಿ 10,000 ಮಾತ್ರ ಉಳಿದ್ದಾರೆ. ಅದು ಇನ್ನು ಕೆಲವೇ 1-2 ತಿಂಗಳಲ್ಲಿ ಕೈಗೆ ಬರುತ್ತೆ. ಮತ್ತೆ ಏನು ಮಾಡೋದು? ಯಾವ ಈ ದೇಶಕ್ಕೆ ತೆರಿಗೆ ಹಾಕ್ಬಿಟ್ಟೋಗ ಒಂದೊಂದು ದೊಡ್ಡ ಮಟ್ಟ ಇದು ನಮ್ಮ ಕೈ ನಾವೇ ತಲೆ ಕೇಳಕ್ಕೆ ಅಷ್ಟೇ. ನಾವು ಕೇಳಿಲ್ಲ ಅಂದ್ರೆ ಪರಿಶುದ್ಧ, ನನಗೆ ನನ್ನ ಗೋಚರ ಸಾಹಿತ್ಯಗಳಿಗೆ ಕೆಲಸ ಮಾಡಿ ಸಾಧ್ಯ ನೀವು ಮುಂದೆ ಮಾಡಿದ್ದೆ ಅಂದ್ರೆ ಎಲ್ಲ ಸಾಧ್ಯ. ನಾವು ಕಮಿಟಿ ಮಾಡಿದ್ದಾರೆ, ಬಹುಶಃ ರಾಜೇಶ್ ತೊಂದರೆ ಆಗ್ತದೆ ಕಾಣಿಸ್ತಾ ಇದೆ. ರಕ್ಷಿತದಲ್ಲಿ ಏನು ನಾನು ಭವಿಷ್ಯದಲ್ಲಿ ನಾನು ಧರ್ಮ ಇರಬೇಕು ಅನ್ನೋ ವ್ಯಾಖ್ಯಾನ ಇದೆಯಲ್ಲ, ಇದು ನಾನು ಪುನರ್ಜನ್ಮ ಅಂತ ವಿಷಯ. ಪುನರ್ಜನ್ಮ ಅಂತ ಬಂದಾಗ ನಾನು ಸಾಧನೆ ಮಾಡಿದ ನಂತರ ನನಗೆ ಜನ್ಮ ಇಲ್ಲ. ಮಾಡಿದ್ರೆ ಆ ಶಬ್ದಗಳು ಎಲ್ಲೆಲ್ಲಿ ಬಂದವೋ ಅವೆಲ್ಲವೂ ಪ್ರಶ್ನೆ ಅಂತಾರೆ. ನಾವು ಒಂದು ನೀರಿಗೆ ಬಂದ್ಬಿಟ್ಟಿದೆ. ಪುನರ್ಜನ್ಮಗಳು ನಮ್ಮಲ್ಲಿ ಇಲ್ಲ, ಪಾಪ ಪುಣ್ಯಗಳು ನಮ್ಮಲ್ಲಿ ಇಲ್ಲ. ಇವೇನು ವ್ಯಾಖ್ಯಾನ ಇದ್ದಾರೆ ಈ ದೇಶಗಳು ವಚನಗಳನ್ನು ಮಾಡಿದ್ದಾರೆ. ಮತ್ತು ಇದು ಅಂಶ ಆಗುತ್ತೋ ಅಥವಾ ಮೂಲಕ ಆಗುತ್ತೋ ಅನ್ನೋದು ಯಾವುದೇ ಒಂದು ಭಾಷೆಯಲ್ಲಿ ಅಷ್ಟು ವಿರೋಧ ಸಲ್ಲದು. ಭಾಷೆ ನಮಗೆ ಇದ್ರೆ ಯಾವುದಾದ್ರೆ ಕನ್ನಡದಲ್ಲಿ ಎಲ್ಲರೂ ತಿಳಿದಂತೆ ಕೊಟ್ಟು ಹೋಗ್ತೀರ. ಆದರೆ ಎಲ್ಲವೂ ಸಂಸ್ಕೃತದಲ್ಲಿಲ್ಲ. ಸಂಸ್ಕೃತದಲ್ಲಿ ಕೆಲವು ಎಸ್ಪೆಷಲಿ ಕನ್ನಡ ವಚನದಲ್ಲಿ ಯಥೇಚ್ಛವಾಗಿ ಸಿಗ್ತಾವೆ. ಉಳಿದವರಲ್ಲಿ ಬಹಳ ಕಡಿಮೆ ಅದು. ಅವರು ಶೇಷ ಅಂತೇಳಿ ಅದು ನಾವು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಎಲ್ಲಿ ಸಿಕ್ಕೂ ಅಪೋಲೋ ಯಾವುದೋ ಹೇಳಿದ್ರು ಆ ಗ್ರಂಥದ ಚಿಂತನೆ ಆಗಿ ಅದರಲ್ಲಿ ಸಾರ ಏನಿದೆ ಅಂತ ತಿಳ್ಕೊಳ್ಳೋಣ. ಸಾರ ಏನಿದೆ ಅಂತ ತಿಳ್ಕೊಳ್ಳೋಣ. ನಾವು ಮುಕ್ತವಾಗಿ ನಿಜದ ನೆಲೆಯನ್ನ ಇದು ಶರಣರಂಗಳ ಇದೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಪರ ಕುತ್ಕೊಳ್ರಿ ನಿಮಿಷ. ಇದು ಷಟ್ಸ್ಥಲ ಜ್ಞಾನಿ, ಸಮ್ಯಕ್ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಜ್ಞಾನಿಯಾದಂತಹ ಚನ್ನಬಸವಣ್ಣನವರ ಅಂಗಳದಲ್ಲಿ ನಾವು ಮುಕ್ತವಾಗಿ ವಿಚಾರಗಳನ್ನ ಚರ್ಚೆ ಮಾಡೋಣ. ದಯಮಾಡಿ ಒಳ್ಳೇದು ಯಾವ್ದು ಸತ್ಯ ಯಾವುದಿದೆ ಅದು ಶರಣರ ವಚನಗಳಿದ್ರೆ ಖಂಡಿತವಾಗಿ ಒಪ್ಕೊಳ್ಳೋಣ. ಇಲ್ಲ ಅಂದ್ರೆ ಅದನ್ನ ಇದು ಮಾಡೋಣಂತೆ ನೋಡೋಣ. ಈಗ ನಾನು ಒಂದು ಸಂಪಾದನಾ ಗ್ರಂಥದಲ್ಲಿ ಅಲ್ಲಿ ಅನುಭವ ಮಂಟಪದಲ್ಲಿ ಡಿಸ್ಕಷನ್ ಆದಂತಹ ಕೆಲವು ವಚನಗಳನ್ನ ಹೇಳ್ತೀನಿ. ಆ ವಚನದಲ್ಲಿ ಏನೇನು ಬರುತ್ತೆ ಅವಾಗ ನಿಮಗೆ ಬಿಡ್ತೀನಂತ ಆ ಕ್ವಶನ್ಸ್ಗೆ. ಇದು 1953 ಸೊಲ್ಲಾಪುರದಲ್ಲಿ ಮಠದಲ್ಲಿ ಅಲ್ಲಿ ಪ್ರಿಂಟ್ ಆದಂತ ಗ್ರಂಥ ಇದು. ನಾನು ಹೇಳಿದ್ನಲ್ಲ ನಿನ್ನೆ 50 ಸಂಪಾದನಾ ಗ್ರಂಥಗಳೇನು ಶೂನ್ಯ ಸಂಪಾದನೆ ಎಲ್ಲ ಇದೆಲ್ಲ ಆ ತರ ಗ್ರಂಥ. ಅದರಲ್ಲಿ ಅದೇನ್ ಮಾಡಿದ್ರು ಆ ಮಹಾತ್ಮರು ಏನ್ ಮಾಡಿದ್ರು 15ನೇ ಶತಮಾನದಲ್ಲಿ 16ನೇ ಶತಮಾನದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ಪೀರಿಯಡ್ ನಲ್ಲಿ ಎಲ್ಲ ಸ್ಥಳಕಟ್ಟುಗಳನ್ನ ಮಾಡಿದವರು. ಅದನ್ನ ಒಂದು ಡಿಸ್ಕಷನ್ ಮಾಡ್ತೀನಿ. ಅನುಭವ ಮಂಟಪದಲ್ಲಿ ಏನೇನು ಚರ್ಚೆ ಆಯ್ತು. ಈಗ ಉದಾಹರಣೆ ಸಿದ್ದರಾಮೇಶ್ವರರು ಏನ್ ಮಾಡಿದ್ರು, ಎಲ್ಲಿಗೆ ಹೋದ್ರು? ಅಲ್ಲಮ್ಮ ಪ್ರಭು ಮತ್ತೆ ಸಿದ್ದರಾಮೇಶ್ವರ ಎಲ್ಲಿಗೆ ಹೋದ್ರು? ಬಸವ ಕಲ್ಯಾಣಕ್ಕೆ ಬಂದ್ರು. ಯಾವ ಉದ್ದೇಶ ಏನಿತ್ತು ಅವ್ರದ್ದು? ಸಿದ್ದರಾಮೇಶ್ವರರಿಗೆ ಲಿಂಗದ ಜ್ಞಾನ ಕೊಡ್ಬೇಕು, ಲಿಂಗದ ಈಶ ಕೊಡ್ಬೇಕು, ಲಿಂಗದ ಇದನ್ನ ಕೊಡ್ಬೇಕಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ ತಕ್ಷಣ ಡಿಸ್ಕಷನ್ ಚಾಲು ಆಯ್ತು. ಅತ್ಯದ್ಭುತ ಡಿಸ್ಕಷನ್ ಅದು. ಆ ವಚನಗಳು ತಗೊಂಡ್ಬಿಟ್ರೆ ಇವತ್ತಾಗಲ್ಲ. ಅದನ್ನ ಬಿಡ್ತೀನಿ ನಾನು. ಅಲ್ಲಿ ಕೊನೆಗೆ ಏನಾಗತ್ತೆ, ಇವ್ರು ಬಹಳ ಪವಾಡ ಬಲ್ಲಿದ್ರಿದ್ರು ಇವ್ರು. ಯಾರು? ಸಿದ್ದರಾಮೇಶ್ವರರು. ಅವ್ರು ಏನ್ ಮಾಡ್ಬಿಡ್ತಾರೆ ಕೊನೆಗೆ ಏನಪ್ಪಾ ನೀವು ಲಿಂಗ 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 ಅಂತ ಹೇಳ್ತೀರಿ. ಫಸ್ಟ್ ಬಸವಣ್ಣನ ಬೈತಾರ ಅವರು. ಬಾಲ ಬಸವಣ್ಣ ಇವರು ಬರೇ ಈ ಕಲ್ಲನ್ನು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಿ ಈ ತರ ಹಿಂಗ್ ತಗೊಂಡ್ಬಿಡ್ತಾರ. ಬಹಳ ಅದ್ಭುತ ಚರ್ಚೆ ಇದೆ. ಅದು ಇನ್ನೊಂದ್ ದಿವಸ ಬೇಕಾದ್ರೆ ಸಾಧ್ಯವಾದ್ರೆ ಇನ್ನೊಂದು ಟೈಮ್ನಲ್ಲಿ ಇದು ಮಾಡೋಣ. ಫಸ್ಟ್ಗೆ ಬಂದು ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾರ ಅವರು.
ಎಲ್ಲ ತಂದು ಜಗಳ ಇಡ್ತಾರೆ. ಒಟ್ಟು ಏನ್ ಡಿಸ್ಕಷನ್ ನಡೀತದ, ಅದ್ಭುತವಾದಂತ ಚರ್ಚೆ. ಕೊನೆಗೆ ಏನಾಗುತ್ತೆ, ನೀವೇನ್ ಲಿಂಗ ಲಿಂಗ ಅಂತೀರಪ್ಪ ಅಂತ ಹೇಳ್ಬಿಟ್ಟು ಮೈ ಕೊಡಿ ಬಿಡ್ತಾರೆ. ಇಷ್ಟ ಲಿಂಗದ ಆಕಾರದ ಲಿಂಗಗಳು ಕೋಟ್ಯಾಂತರ ಸೃಷ್ಟಿ ಆಗ್ಬಿಡ್ತಾವ ಒಂದ್ ಕಡೆಗೆ. ನಡೆದ ಘಟನೆ ವಚನಗಳಲ್ಲಿದೆ ಇವೆಲ್ಲ. ಆಮೇಲೆ ಏನ್ ಮಾಡ್ತಾರೆ, ಅನುಭವ ಮಂಟಪದಲ್ಲಿ ಒಂದು ಮೂಲಿಗೆ ತುರ್ಗಾಯಿ ರಾಮಣ್ಣ ಕುಂತಿದ್ರು. ಇವ್ರು ಸೃಷ್ಟಿ ಮಾಡಿದ್ ನೋಡಿ ಅವ್ರು ಒಂದ್ ಕಡೆ ಅವರು ಇವ್ರಕ್ಕಿಂತಲೂ ಜಾಸ್ತಿ ಸೃಷ್ಟಿ ಮಾಡ್ಬಿಡ್ತಾರೆ. ಅವಾಗ ಅಲ್ಲಮ್ಮ ಪ್ರಭು ಈ ಕಡೆಗೆ ನೋಡ್ತಾರೆ, ಆ ಕಡೆಗೆ ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಹೇಳ್ತಾರೆ, ಸಿದ್ದರಾಮೇಶ್ವರ ಸೃಷ್ಟಿ ಮಾಡೋದ್ರಲ್ಲಿ ಏನೋ ಅಭ್ಯಂತರ ಇಲ್ಲ, ಯಾಕಂದ್ರೆ ಯೋಗಿ ಶಿವನನ್ನ ಸಾಕ್ಷಾತ್ಕಾರ ಅಷ್ಟಾಂಗ ಯೋಗ ಬಲ್ಲಿದ್ರು, ಉರಿಗಣ್ಣನ ಪಡ್ಕೊಂಡಂತಾರು. ಆದ್ರೆ ನಮ್ಮ ದನಕಾಯ ರಾಮಣ್ಣ ಸೃಷ್ಟಿ ಮಾಡಿರೋದೇ ಗ್ರೇಟ್ ಅಂತಾರ ಅವ್ರು. ಅವಾಗ ಸಿದ್ದರಾಮೇಶ್ವರಿಗೆ ಅವ್ರಿಗೆ ಪಾಠ ಕಲಿಸ್ಬೇಕಾಗಿರುತ್ತೆ. ಚನ್ನಬಸವಣ್ಣರು ಹೇಳ್ತಾರೆ, ಈ ಡೊಂಬರಾಟ ಎಲ್ಲ ನಮ್ಮ ಹತ್ರ ನಡೆಯಂಗಿಲ್ಲಪ್ಪ. ಸಿದ್ದರಾಮೇಶ್ವರಿಗೆ ಹೇಳ್ತಾರೆ, ಈ ಡೊಂಬರಾಟ ನಮ್ಮ ಹತ್ರ ನಡೆಯಂಗಿಲ್ಲ, ನೀವು ಗುರುಪೂರ್ಣಿತವಾದಂತಹ ಲಿಂಗವನ್ನ ಕೊಡಬೇಕು. ಪಾಯಿಂಟ್ಸ್ ಅರ್ಥ ಮಾಡ್ಕೊಡ್ರಿ. ಈ ಜಡವಾದಂತ ಲಿಂಗಗಳನ್ನ ಎಲ್ಲ ಸೃಷ್ಟಿ ಮಾಡ್ಬೋದು, ಗುರುಪೂರ್ಣಿತವಾದಂತಹ ಲಿಂಗವನ್ನ ಕೊಡು, ನೀನು ಒಂದು ಲಿಂಗವನ್ನ ಕೊಡು ಅಂತ ಹೇಳ್ತಾರೆ. ಗುರುಪೂರ್ಣಿತ ಲಿಂಗ ಅಂದ್ರೆ ಏನು? ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನ ಆಣವ ಮಾಯ ಕಾರ್ಮಿಕ ಮಲ್ಲಗಳನ್ನ ಡಿಲೀಟ್ ಮಾಡಿ ಆ ಸ್ವಸ್ವರೂಪವನ್ನ, ಪರವಸ್ತುವಿನ ಸ್ವಸ್ವರೂಪವನ್ನ ಭಾವಮನ ದೃಕ್ಕಿನಿಂದ ತೆಗೆದು ಈ ಶಿಲಾಲಿಂಗಕ್ಕೆ ಟಚ್ ಆದಂತ ಲಿಂಗವನ್ನ ಕೊಡು. ಆವಾಗ ತಂಡ ಹೋಗಯ ಯಾರು? ಸಿದ್ದರಾಮಯ್ಯ. ಅವಾಗ ಏನ್ ಮಾಡ್ತಾರೆ, ನೀವೇ ಗುರುವಾಗಬೇಕು, ನೀವೇ ದೀಕ್ಷೆ ಕೊಡ್ಬೇಕು ಅಂತ ಪಟ್ಟು ಬೀಳ್ತಾರೆ. ಇದು 11 ದಿನಗಳವರೆಗೂ ಚರ್ಚೆ ನಡೆಯುತ್ತೆ. ಅದು ಈ ಗ್ರಂಥದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅವಾಗ ಏನಾಗುತ್ತೆ, ದೀಕ್ಷೆ ಕೊಡ್ಬೇಕಂದ ತಕ್ಷಣ ಎಲ್ಲರೂ ದೀಕ್ಷಾ ಪ್ರಕ್ರಿಯೆಯನ್ನ ಸರಿ ಮಾಡಿ ಎಲ್ಲಾ ರೀತಿಯ ವ್ಯವಸ್ಥಿತವಾಗಿ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟ ತಕ್ಷಣ ಅವ್ರಿಗೆ ಬಹಳ ಆನಂದ ಆಗುತ್ತೆ. ಯಾರಿಗೆ? ಅವ್ರು ಹೊಗಳ್ತಾರೆ. ನೋಡ್ರಿ ಮುಂದಿನ ಚರ್ಚೆ ಹೆಂಗಿದೆ ಇದು, ಅದರಲ್ಲಿ ಬರ್ತವೆ, ನೋಡೋಣ. ಈ ವಿಷಯಕ್ಕೂ ತಗೋಣಂತೆ. ಏನ್ ಹೊಗಳ್ತಾರೆ? ಗುರುಸ್ವಾಮಿ ಧರಿಸಿದ ಮಡಿಯು ನಾನು ಸುತ್ತಿದೇನಾದರೆ ಶಿರವು ಬಿರಿದು ಹಾಳಾಗಿ ಹೋಗಲಿ ದೇವ. ಅಂದ್ರೆ ಗುರುವಿನ ಬಗ್ಗೆ ಭಯಂಕರ ಹೊಗಳಿಕ್ ಚಾಲು ಮಾಡ್ಬಿಡ್ತಾರೆ. ಏನ್ ಹೇಳ್ತಾರೆ? ಗುರುಸ್ವಾಮಿ ಧರಿಸಿದ ಮಡಿಯು ನಾನು ಸುತ್ತಿದೇನಾದರೆ ಶಿರವು ಬಿರಿದು ಬೀಳಾಗಿ ಹೋಗಲಿ ದೇವ. ಅಂದ್ರೆ ಗುರುವಿಗೂ ಮತ್ತೆ ಶಿಷ್ಯನಿಗೂ ಏನ್ ಮಾಡ್ತಾರೆ, ಡಿಫ್ರೆಂಟ್ ತಗೊಂಡ್ಬಿಟ್ಟು ಗುರುವಿನ ಹೊಗಳ್ತಾ ಹೋಗ್ತಾರ. ಗುರುಸ್ವಾಮಿ ಧರಿಸುವ ಕಂಠಮಾಲೆ ನಾನು ಧರಿಸಿದೇನಾದರೆ ಕಂಠವು ಕತ್ತರಿಸಿ ಹೋಗಲಿ ದೇವ. ಕಂಠಮಾಲೆ ಅಂದ್ರೆ ಏನು? ರುದ್ರಾಕ್ಷ. ಅಕಸ್ಮಾತ್ ಗುರು ಧರಿಸಿದ್ದಂತ ರುದ್ರಾಕ್ಷ ಅಕಸ್ಮಾತ್ ನಾನ್ ಧರಿಸ್ಕೊಂಡ್ಬಿಟ್ರೆ ನನ್ ಇದು ಕತ್ತರಿಸಿ ಹೋಗ್ಲಿ. ಗುರುಸ್ವಾಮಿ ಪಾನ ಮಾಡುವ ಗಿಂಡಿಯ ನಾ ಪಾನ ಮಾಡಿದೇನಾದರೆ ನಾಲಿಗೆ ಸೀಳಿ ಹೋಗಲಿ ದೇವ. ಗಿಂಡಿ ಅಂದ್ರೆ ಗೊತ್ತಲ್ಲ, ಅವ್ರು ಬಳಸಿದಂತ ವಸ್ತುವಿನ ಅಕಸ್ಮಾತ್ ನಾನ್ ಬಳಸ್ಬಿಟ್ರೆ ಹೋಗ್ಲಿ. ಗುರುಸ್ವಾಮಿ ಶಯನಿಸುತ್ತಿಪ್ಪ ನಾನು ಶಯನ ಮಾಡಿದನಾದರೆ ಎನ್ನಂಗದಲ್ಲಿ ಕ್ರಿಮಿಕೀಟಗಳು ಬೀಳಲಿ ದೇವ. ಕಪಿಸಿದ್ದ ಮಲ್ಲಿಕಾರ್ಜುನ ದೇವ. ಏನ್ ಹೇಳ್ತಾರೆ? ಗುರುಸ್ವಾಮಿ ಧರಿಸಿದ್ದು ಅಥವಾ ಎಲ್ಲವೂ ನಾನು ಉಪಯೋಗಿಸಿದ್ರೆ ನನಗೆ ತೊಂದರೆ ಆಗಲಿ ಅಂದ್ರೆ ಗುರು ಅಂದ್ರೆ ಅತ್ಯಂತ ಶ್ರೇಷ್ಠ ಅಂತ ಯಾರು ಹೇಳ್ತಾರೆ? ಸಿದ್ದರಾಮೇಶ್ವರ. ಈ ತರ ಅನೇಕ ವಚನಗಳನ್ನ ಹೇಳಿದಾಗ ಪ್ರಭುದೇವರು ಹೇಳ್ತಾರೆ, ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ರಭುದೇವರು ಕೊಟ್ಟ ವಾದ ಪರ ವಚನ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಎಣದ್ದಾರ ಅವರು. ಗುರು ಮುಟ್ಟಿ ಗುರು ತಾನಾದ ಬಳಿಕ. ಪಾಯಿಂಟ್ಸ್ ನೋಡ್ರಿ ಎಲ್ಲಿದೆ? ಗುರು ಮುಟ್ಟಿ, ಅದು ಇದು ಬೋರಿಂದು. ಗುರು ಮುಟ್ಟಿ ಗುರು ತಾನಾದ ಬಳಿಕ ಗುರು ಪದಾರ್ಥವನ್ನಂಗೀಕರಿಸುವಲ್ಲಿ ಭೇದವಿನ್ನೆಂತೋ. ನೀನ್ ಎಸಗುವ ವಾಕ್ಯ ಗುಹೇಶ್ವರ ಶರಣಂಗೆ ಮಸದಲಗು ಕೇಳ ಸಿದ್ದರಾಮಯ್ಯ. ಏನ್ ಹೇಳ್ತಾರಪ್ಪ ಅವರು? ಹೇಳ್ರಿ ನೋಡೋಣ. ಗುರು ಮುಟ್ಟಿ ಗುರು ತಾನಾದ ಬಳಿಕ ಅಂದ್ರೆ ಏನು? ಏನಾಯ್ತದು? ಜ್ಯೋತಿ ಮುಟ್ಟಿ ಜ್ಯೋತಿ ಅಂದ್ರೆ ಈಗ ಏನಿದ್ದಾರೆ, ಸಿದ್ದರಾಮೇಶ್ವರ ಗುರುಮುಟ್ಟಿ ಏನಾಗಿದ್ದಾರೆ? ಗುರುವಾಗಿದ್ದಾರೆ. ನೀನ್ ಗುರುವಾಗಿದ್ಯಾ? ಗುರುವಿನ ಪದಾರ್ಥ ಗುರುವಿನ ವಸ್ತುಗಳನ್ನ ಉಪಯೋಗಿಸಿದ್ರೆ ಏನಾಗತ್ತಪ್ಪ? ತಪ್ಪೇನು? ಕರೆಕ್ಟ್ ಇದೆಯಾ? ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಗುರು ಮುಟ್ಟಿ ಗುರು ತಾನಾದ ಬಳಿಕ ಗುರು ಪದಾರ್ಥವನ್ನು ಅಂಗೀಕರಿಸುವಲ್ಲಿ ಭೇದವಿನ್ನೆಂತೋ. ಏನಾದ್ರು ಭೇದ ಬರುತ್ತಾ? ವಿನ್ನೆಂತೋ. ನೀನ್ ಎಸಗುವ ವಾಕ್ಯ ಗುಹೇಶ್ವರ ಶರಣಂಗೆ ಮಸದಲ್ಗೂ ಕೇಳ ಸಿದ್ದರಾಮಯ್ಯ. ನೀನ್ ಮಾತಾಡ್ತಿರೋದು ನನಗೆ ಸರಿ ಬರ್ತಾ ಇಲ್ಲಪ್ಪ ಅಂತ ಹೇಳ್ತಾರೆ. ಕರೆಕ್ಟ್ ಸರಿ ಇದೆಯೋ ಇಲ್ಲ? ಪ್ರಭುದೇವರು ಸರಿ ಇದೆಯೋ? ಕರೆಕ್ಟ್ ಇದೆ. ಯಾಕೆಂದ್ರೆ ನಾನು ದೀಕ್ಷಾ ಕೊಟ್ಟಾದ್ಮೇಲೆ
ಅದಕ್ಕೆ ದಾಸಿ ಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದವ ಕೊಂಬುವುದೇ. ಈಗ ಗುರುಮುಟ್ಟಿ ಯಾರು ಗುರುವಾಗಿದ್ದಾರೆ? ಹಂಗಾಗಿ ಗುರುವಿನ ವಸ್ತುಗಳನ್ನ ತಗೊಂಡು ಏನಾಗುತ್ತೆ ಅಂತ ಇವ್ರು ಕೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಇದು ಮುಂದೆ. ಅವಾಗ ಕಿನ್ನರಯ್ಯ ಹೇಳ್ತಾರೆ, ಅದು ಫುಲ್ ಡಿಸ್ಕಷನ್ ನಡೀತಾ ಹೋಗುತ್ತೆ. ಒಬ್ಬರೊಂದು ಮತ್ತೊಬ್ಬರೊಂದು ನುಡಿದರೆ ಅದು ಶರಣರ ಮೇಳವೇ. ಇಲ್ಲಿ ಸಿದ್ದರಾಮೇಶ್ವರದ ಒಂಥರ, ಪ್ರಭುದೇವ್ರದ್ದು ಒಂಥರ ಆಯ್ತು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬರೊಂದು ಮತ್ತೊಬ್ಬರೊಂದು ನುಡಿದರೆ ಅದು ಶರಣರ ಮೇಳವೇ, ಅದು ಅನುಭವ ಗೋಷ್ಠಿಯೇ. ಈಗ ನಮ್ಗೆ ಬಂದಿರೋದು ಅದೇ ಬಂದಿದ್ದು, ಫಸ್ಟಿಗೆ ಬಂತಲ್ಲ. ಈಗ ನಾನೇನ್ ಹೇಳ್ದೆ, ವೇದ ಆಗಮ ಉಪನಿಷತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಶರಣರ ಷಟ್ಸ್ಥಲಗಳಿದ್ದೇವೆ ಅಂತ ನಾನು ಹೇಳ್ದೆ. ನೀವು ಇಲ್ಲ 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 ಸಾಧ್ಯನೇ ಇಲ್ಲ ಅಂತ ಡಿಫ್ರೆಂಟ್ ಬಂದಿದೆಯಲ್ಲ ನಮ್ಗೀಗ. ಆ ತರ ಇದು ಒಂದು ಇದು ಹೇಳ್ತಾರೆ ನೋಡ್ರಿ. ಇದು ಅದು ಅನುಭವ ಗೋಷ್ಠಿಯೇ, ಅದು ಶಿವನೊಲುಮೆಯೇ. ಎನ್ನಲ್ಲೇನು 770 ಅಮರ ಗಣಗಳಲ್ಲೇನು ತ್ರಿಪುರಾಂತಕ ಲಿಂಗದ ನುಡಿ ನಡೆ ಅನುಭವ ಒಂದೇ ಕೇಳ ಸಿದ್ದರಾಮಯ್ಯ, ಒಂದೇ ಅಂತ ಹೇಳ್ತಾರೆ ಅವರು. ಆಮೇಲೆ ಮುಂದೆ ಏನ್ ಹೇಳ್ತಾರೆ, ಸಿದ್ದರಾಮಯ್ಯನ ಬಗ್ಗೆ ಹೇಳ್ತಾರೆ ಕಿನ್ನರಯ್ಯ. ಸಿದ್ದರಾಮ ಬಲ್ಲಿದನೆಂಬುದು ನಾಕದಲ್ಲಿ ಪ್ರಸಿದ್ಧ. ನಾಕ ಅಂದ್ರೆ ಏನು ನೋಡ್ರಿ, ಅರ್ಥ ನೋಡ್ಕೇರಿ. ನಾವು ಈ ಸಂಪಾದನಾ ಗ್ರಂಥಗಳನ್ನು ಓದ್ಬಿಟ್ರೆ ಅವರ ಪೂರ್ತಿ ಎಲ್ಲ ಗೊತ್ತಾಗತ್ತೆ. ಯಾವ ಜನ್ಮದಲ್ಲಿ ಹೆಂಗ್ ಬಂದಿದ್ರು, ಏನೇನ್ ಮಾಡಿದ್ರು, ಇವೆಲ್ಲ ಗೊತ್ತಾಗ್ತದೆ. ಸಿದ್ದರಾಮ ಬಲ್ಲಿದನೆಂಬುದು ನಾಕದಲ್ಲಿ ಪ್ರಸಿದ್ಧ. ಪ್ರಭುದೇವ ಬಲ್ಲಿದನೆಂಬುದು 3 ಲೋಕದಲ್ಲಿ ಪ್ರಸಿದ್ಧ. 3 ಲೋಕ ಅಂದ್ರೆ ಚೆನ್ನ ಬಸವನೆಂಬುದು ನರ ನಾಗಲೋಕದ ಸರ್ವ ಗಣಗಳ ಮನೆಗಳಲ್ಲಿ ಪ್ರಸಿದ್ಧ. ನರ ಮತ್ತೆ ನಾಗಲೋಕ ಬಂತು. ಮತ್ತೆ ಇವ್ರ ಲೀಲೆಗಳು ನೋಡ್ರಿ ಎಲ್ಲೆಲ್ಲಿ ಆಗಿದಾವಂತ ಬಿಟ್ಟು. ಬಂದಾತ ಸಿದ್ದರಾಮ ಪಾಯಿಂಟ್ಸ್. ಬಂದಾತ ಸಿದ್ದರಾಮ, ಕರೆದಾತ ಅಲ್ಲಮಯ್ಯ. ಕರೆದಾತ ಅಲ್ಲಮಯ್ಯ ಯಾರನ್ನ ಕರ್ಕೊಂಡ್ಬಂದ್ರು? ದೀಕ್ಷೆಯಾಗಿ ಲಿಂಗವ ಕೊಟ್ಟಾತ ಚೆನ್ನ ಬಸವಯ್ಯ. ನೋಡ್ರಿ ಹೆಂಗ್ ಬಂತಿದ್ರು. ದೀಕ್ಷೆ ಮಾಡಿದರೆ ಯಾರು? ಇದರ ಸಂಭ್ರಮ ಮಿಗೆ ಮೀರಿ ಮಾಡಿದಾತ ಶಂಭು ಬಸವಯ್ಯ. ನೋಡ್ರಿ ಇದನ್ನೆಲ್ಲ ಮಾಡಿದವರು ಯಾರು? ಎಲ್ಲಿ ಮಾಡಿದ್ರು? ಅನುಭವ ಮಂಟಪದಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಡಿಸ್ಕಷನ್. ಇದು ಕಾರಣ, ಇವರಲ್ಲಿ ವಾದ ವಿವಾದ ಬಂದರೆ ಪ್ರಮತರ ನುಡಿಯದಿರ್ಪರೆ ಕಿನ್ನರ ಸನ್ನುತ ತ್ರಿಪುರಾಂತಕ ಲಿಂಗವೇ. ಇವರಲ್ಲಿ ವಾದ ಬಂದಿದೆ ಅಂತ ಹಿಂಗೆ ಹೇಳ್ತಾರೆ. ನೋಡ್ರಿ ಬಸವಣ್ಣ ಯಾರು, ಚನ್ನಬಸವಣ್ಣ ಯಾರು, ಸಿದ್ದರಾಮೇಶ್ವರ ಯಾರು, ಸೊ ಎಲ್ಲ ಹೇಳ್ತಾರೆ. ಮತ್ತೆ ಇದರಲ್ಲಿ ಯಾರು ಬಂದ್ರು? ಪರಾಕಿ ದೇವಯ್ಯನ ವಚನ, ಕಾಳಿಂಗ ದೇವರ ಉತ್ತರ, ಲಿಂಗ ಸತ್ಯಣ್ಣನ ವಚನ, ಕಾಳಿಂಗ ಲಿಂಗ ದೇವರ ಉತ್ತರ, ಶಿವಪೂಜೆಯ ಭೀಮಯ್ಯನ ಉತ್ತರ. ಸೊ ಈ ತರ ಹಿಂಗೆಲ್ಲ ಡಿಸ್ಕಷನ್ ನಡೀತಾ ಹೋಗ್ತಾ ಇದೆ. ಮತ್ತೆ